ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ
ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಜನ್ಮಾದಿಯಸ್ಯ ಯತೋ ಅನ್ವಯಾತ್ ಏತರತಾಚಾರ್ಥೇಷು ಅಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಅಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ಭಗವತೀರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೀ. ಶ್ರೀಮದ್ ಭಗವದ್ಗೀತಾ ಸ್ಕಂದ 1 ಅಧ್ಯಾಯ 15 ಪಾಂಡವರ ಸಕಾಲಿಕ ನಿವೃತ್ತಿ ಶ್ಲೋಕ 21. ತದೈಧನುಸ್ತಾ ಈಶವಃ ಸರತೋ ಅಯಾಸ್ತೆ ಸೋಹಂ ರತಿ ನೃಪತಯೋ ಯಥಾ ಆನಯಂತಿ ಆನಮಂತಿ ಸರ್ವಂ ಕ್ಷಣೇನ ತದ್ಭೂತ ಅಸದೀಶರಿಕ್ತಂ ಭಸ್ಮನ್ ಹುತಂ ಕುಹಕರಾತಂ ಇಮೋಕ್ತಮೂಷ್ಯಂ ತದೈಧನುಸ್ತ ಈಶವ ಸರತೋ ಅಯಾಸ್ತೆ ತದೈಧನುಸ್ತ ಈಶವಃ ಸರತೋ ಅಯಾಸ್ತೆ ತದೈಧನುಸ್ತ ಈಶವಃ ಸರತೋ ಅಯಾಸ್ತೆ ಸೋಹಂ ರತಿ ನೃಪತಯೋ ಯಥಾ ನಮಂತಿ ಸೋಹಂ ರತಿ ನೃಪತಯೋ ಯಥಾ ನಮಂತಿ ಸರ್ವೈಕ್ಷಣೇನ ತದ್ಭೂತ ಅಸದೀಕ್ಷರಿಕ್ತಂ ಸರ್ವಂ ಕ್ಷಣೇನ ತದ್ಭೂತ ಅಸದೀಶರಿಕ್ತಂ ಸರ್ವಂ ಕ್ಷಣೇನ ತದ್ಭೂತ ಅಸದೀಕ್ಷರಿಕ್ತಂ ಭಸ್ಮಂ ಉತ ಕುಹಕರಾದ್ದಂ ಇವೋಕ್ತಮುಷ್ಯಂ ಭಸ್ಮಂ ಹುತಂ ಕುಹಕರಾದ್ದಂ ಇವೋಕ್ತಮುಷ್ಯಂ ಭಸ್ಮಂ ಹುತಂ ಕುಹಕರಾದ್ದಂ ಇವೋಕ್ತಮುಷ್ಯಂ ತದೈಧನುಸ್ತ ಈಶವಃ ಸರತೋ ಅಯಾಸ್ತೆ ಸೋಹಂ ರತಿ ನೃಪತಯೋ ಯತ ಆನಮಂತಿ ಸರ್ವಂ ಕ್ಷಣೇನ ತದ್ಭೂತ ಅಸದೀಕ್ಷರಿಕ್ತಂ ಭಸ್ಮಂ ಹುತಂ ಕುತರಾದ್ದಂ ಇವೋಪಮುಷ್ಯಂ
तद्वै धनुस्त इषवः सरथो अयस्ते तद्वै धनुस्त ईशवः सरतो अयास्ते सोऽहं रति नृपतयो यत आनमन्ति सोऽहं रति नृपतयो सर्वं क्षणेन तत् अभूत् असत् ईश रिक्तं सर्वं क्षणेन तदभूत असदीक्षरिक्तं भस्मां हुतं कुहुकराद्यम् इवोक्तमुष्यम् यस्मान् इवोक्तमुष्यम् तद्वै धनुस्त इषवः सरथो अयस्ते सोऽहं रति नृपतयो यतानमन्ति सर्वं क्षणेन तदभूत असतीश रिक्तं भस्मां हुतं कुहुकराद्यम् इवोक्तमुष्यम् तद्वै धनुस्त इषवः रथो अयास्ते तद्वै धनुस्त ईशवः सरतो अयास्ते सोऽहं रति सोऽहं रति नृपतयो यतानमन्ति सर्वं क्षणेन सर्वं क्षणेन तदभूत तद्भूत असदीक्षरिक्तं भस्मं हुतं कुहुकराद्यम् इवोक्तमुष्यम् तद्वै धनुस्तैषवः रतो अयास्ते तद्वै धनुस्त ईशवः सरतो अयास्ते सोऽहं रति नृपतयो सोऽहं रति नृपतयो यतानमन्ति यतानमन्ति सर्वं क्षणेन तदभूत असदीश रिक्तं सर्वं क्षणेन तद्भूत असदीक्षरिक्तं भस्मन्हुतं कुहुकराद्यम् इवोक्तमुष्यम् भस्मं हुतं कुहुकराद्यम् इवोक्तमुष्यम् ಅನುವಾದ ಕೃಷ್ಣ ಕೃಪಾಮೂರ್ತಿ ಶ್ರೀಲ ಪ್ರಭುಪಾದರಿಂದ. ದಯವಿಟ್ಟು ಎಲ್ಲರೂ ಇದನ್ನು ರಿಪೀಟ್ ಮಾಡಿ. ಈಗಲೂ ನನ್ನ ಬಳಿ ಅದೇ ಗಾಂಡೀವವಿದೆ, ಅದೇ ಗಾಂಡೀವವಿದೆ, ಅವೇ ಬಾಣಗಳಿವೆ, ಅದೇ ಬಾಣಗಳಿವೆ, ಅವೇ ಕುದುರೆಗಳು ಎಳೆಯುತ್ತಿರುವ ಅದೇ ರಥವಿದೆ. ಅದೇ ಕುದುರೆಗಳು ಎಳೆಯುತ್ತಿರುವ ಅದೇ ರಥವಿದೆ. ಮಹಾರಾಜರು ಗೌರವ ಸಲ್ಲಿಸುತ್ತಿದ್ದ ಆಗಿನಂತೆಯೇ ಈಗಲೂ ನಾನು ಅವುಗಳನ್ನು ಉಪಯೋಗಿಸುತ್ತಿದ್ದೇನೆ. ಆದರೆ ನನ್ನ ಕೃಷ್ಣ ಪ್ರಭುವಿಲ್ಲದೆ ಅವೆಲ್ಲವೂ ಕ್ಷಣ ಮಾತ್ರದಲ್ಲಿ ಶೂನ್ಯಪ್ರಾಯವಾಗಿ ಬಿಟ್ಟಿವೆ. ತುಪ್ಪವನ್ನು ಬೂದಿಯಲ್ಲಿ ಹೋಮ ಮಾಡಿದ ಹಾಗೆ ಮಂತ್ರದಂಡವನ್ನಾಡಿಸಿ ಸಂಗ್ರಹಿಸಿದ ಹಣದ ಹಾಗೆ ಬಂಜರು ನೆಲದಲ್ಲಿ ಬಿತ್ತಿದ ಬೀಜದ ಹಾಗೆ ಅವು ವ್ಯರ್ಥವಾಗಿವೆ. ಭಾವಾರ್ಥ: ಈಗಲೇ ಅನೇಕ ಸಾರಿ ಚರ್ಚಿಸಿರುವಂತೆ ಮನುಷ್ಯನು ಎರವಲಾಗಿ ಪಡೆದ ಗೌರವದಿಂದ ಉಬ್ಬಿ ಅಹಂಕಾರ ಪಡಬಾರದು. ಎಲ್ಲ ಶಕ್ತಿ ಸಾಮರ್ಥ್ಯಗಳು ಸರ್ವಮೂಲನಾದ ಪ್ರಭು ಕೃಷ್ಣನಿಂದಲೇ ಬಂದವು. ಅವನು ಎಲ್ಲಿಯವರೆಗೆ ಇಚ್ಛಿಸುತ್ತಾನೋ ಅಲ್ಲಿಯವರೆಗೆ ಮಾತ್ರ ಅವು ವರ್ತಿಸುತ್ತಿದ್ದು, ಅವರು ನಿಲ್ಲಿಸಿದಾಗ ನಿಂತು ಹೋಗುವಂತವು. ವಿದ್ಯುದಾಗಾರದಿಂದ ಎಲ್ಲ ವಿದ್ಯುತ್ ಶಕ್ತಿ ಬರುತ್ತದೆ. ಅಲ್ಲಿ ವಿದ್ಯುತ್ ಸರಬರಾಜು ನಿಲ್ಲಿಸಿದೊಡನೆ ಇಲ್ಲಿರುವ ಬಲ್ಬುಗಳೆಲ್ಲ ಪ್ರಯೋಜನರಹಿತವಾಗಿ ಬಿಡುತ್ತವೆ. ಪ್ರಭುವಿನ ಪರಮೋನ್ನತ ಸಂಕಲ್ಪವು ಕ್ಷಣ ಮಾತ್ರದಲ್ಲಿ ಶಕ್ತಿಯನ್ನು ಉತ್ಪಾದಿಸಬಲ್ಲದು, ಹಿಂತೆಗೆದುಕೊಳ್ಳಲೂಬಹುದು. ಭಗವಂತನ ಕೃಪೆಯು ಜೊತೆಯಲ್ಲಿಲ್ಲದ ಲೌಕಿಕ ಸಂಸ್ಕೃತಿಯು ಮಗುವಿನ ಆಟದ ಹಾಗೆ. ತಂದೆ ತಾಯಿಯರು ಆಟವಾಡಲು ಮಗುವನ್ನು ಎಲ್ಲಿವರೆಗೆ ಬಿಡುತ್ತಾರೋ ಅಲ್ಲಿವರೆಗೂ ಸರಿ. ಹಿಂದಕ್ಕೆ ಕರೆದೊಡನೆ ಮಗು ಆಟವನ್ನು ನಿಲ್ಲಿಸಿ ಬಿಡಬೇಕು. ಮನುಷ್ಯನ ನಾಗರಿಕತೆ ಹಾಗೂ ಅವನ ಎಲ್ಲ ಚಟುವಟಿಕೆಗಳೊಂದಿಗೆ ಭಗವಂತನ ಪರಮೋನ್ನತ ಕೃಪೆಯು ಜೊತೆಗಿರಬೇಕು. ಈ ದಿವ್ಯಾನುಗ್ರಹವಿಲ್ಲದೆ ಹೋದರೆ ಮಾನವನ ನಾಗರಿಕತೆಯಲ್ಲಿ ಕಾಣುವ ಯಾವುದೇ ಪ್ರಗತಿಯು ಶವಕ್ಕೆ ಮಾಡಿದ ಶೃಂಗಾರದ ಹಾಗೆ ವ್ಯರ್ಥ. ಮೃತ ಸಂಸ್ಕೃತಿ ಮತ್ತು ಅದರ ಚಟುವಟಿಕೆಗಳು ಬೂದಿಯಲ್ಲಿ ಹೋಮ ಮಾಡಿದ ಹಾಗೆ. ಮಂತ್ರವಾದಿಯು ದಂಡವನ್ನಾಡಿಸಿ ಹಣವನ್ನು ಸಂಗ್ರಹಿಸಿದ ಹಾಗೆ, ಬಂಜರು ನೆಲದಲ್ಲಿ ಬೀಜ ಬಿತ್ತಿದ ಹಾಗೆ ನಿಷ್ಪ್ರಯೋಜಕ ಎಂದು ಹೇಳಿದೆ.
ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಾಕ್ಷಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ತದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರು ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತ್ವಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರವಿಷೇ ನಮೋ ನಮಃ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಎಲ್ಲರಿಗೂ. ಸೊ ಈ ಭಾನುವಾರದ ಭಾಗವತ ಪ್ರವಚನಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಸೊ ಈ ದಿನ ನಾವು ಸ್ಕಂದ 1 ಅಧ್ಯಾಯ 15, 21, 22 ಮತ್ತು 23ನೇ ಶ್ಲೋಕಗಳನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಸೊ 22, 23 ಶ್ಲೋಕದ ಅನುವಾದನೂ ಸಹ ಒಂದು ಸತಿ ಹೇಳಿಕೊಡ್ತೀನಿ, ದಯವಿಟ್ಟು ಎಲ್ಲರೂ ರಿಪೀಟ್ ಮಾಡಿ. ಶ್ಲೋಕ 22 ಮತ್ತು 23. ಮಹಾರಾಜನೇ, ದ್ವಾರಕ ನಗರದಲ್ಲಿರುವ ನಮ್ಮ ಬಂಧು ಮಿತ್ರರನ್ನು ಕುರಿತು ನೀನು ಕೇಳಿದ್ದರಿಂದ ಹೇಳುತ್ತಿದ್ದೇನೆ. ಅವರೆಲ್ಲರೂ ಬ್ರಾಹ್ಮಣ ಶಾಪಕ್ಕೆ ಗುರಿಯಾಗಿ ಅಕ್ಕಿಯಿಂದ ತಯಾರಿಸಿದ ವಾರುಣಿಯನ್ನು ಯಥೇಚ್ಛವಾಗಿ ಕುಡಿದು ಅಮಲೆಯರಿ ದೊಣ್ಣೆಗಳನ್ನು ಹಿಡಿದು ಒಬ್ಬರಿಗೊಬ್ಬರು ಬಡಿದಾಡಿ ಎಲ್ಲರೂ ಪ್ರಾಣ ಬಿಟ್ಟರು. 4-5 ಜನರ ಹೊರತಾಗಿ ಮಿಕ್ಕವರೆಲ್ಲ ಈಗ ಸತ್ತು ಹೋಗಿದ್ದಾರೆ. ಸೊ ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದ 15ನೇ ಅಧ್ಯಾಯದಲ್ಲಿ ಪಾಂಡವರ ಸಕಾಲಿಕ ನಿವೃತ್ತಿ, ಈ ಒಂದು ಅಧ್ಯಾಯದ ಬಗ್ಗೆ ನೀವು ಅನೇಕ ಉಪನ್ಯಾಸಗಳನ್ನು ಕೇಳ್ತಾ ಬರ್ತಾ ಇದ್ದೀರಾ. ಸೊ ಯಾವ ರೀತಿ ಯುಧಿಷ್ಠಿರ ಮಹಾರಾಜ ಅನೇಕ ಅಪಶಕುನಗಳನ್ನು ಅವರು ನೋಡ್ತಾರೆ. ಆಗ ತನ್ನ ತಮ್ಮ ಅರ್ಜುನ ದ್ವಾರಕೆಗೆ ಹೋಗಿರ್ತಾರೆ, ಇನ್ನೂ ಬಂದಿರಲ್ಲ. ಅವಾಗ ಅನೇಕ ಅಪಶಕುನಗಳು ಅವ್ರಿಗೆ ಕಾಣುತ್ತೆ, ಏನೋ ನಡೀತಾ ಇದೆ ಇಲ್ಲಿ ಅಂತ. ಸೊ ಯಾವಾಗ ಅರ್ಜುನ ಮರಳಿ ಬರ್ತಾರೆ, ಆವಾಗ ಅರ್ಜುನ ಯಾವ ರೀತಿ ಆ ದೇವೋತ್ತಮ ಪರಮಪುರುಷನಾದಂಥ ಕೃಷ್ಣ ಪಾಂಡವರಿಗೆಲ್ಲರಿಗೂ ಅವ್ರಿಗೂ ಅರ್ಜುನನಿಗೂ ಸಹ ಯಾವ ರೀತಿ ವಿವಿಧ ಹಂತಗಳಲ್ಲಿ ಅವರಿಗೆ ಸಹಾಯನ ಮಾಡ್ತಾರೆ ಅಂತ ಅವರು ಕೃತಜ್ಞತೆಯಿಂದ ನೆನಪಿಸ್ಕೊಳ್ತಾರೆ. ಸೊ ಯಾವಾಗ ತನ್ನ ಸ್ನೇಹಿತನಾದಂತಹ ಕೃಷ್ಣ ತನ್ನ ಲೀಲೆಗಳನ್ನು ಮುಗಿಸಿ ತನ್ನ ಸ್ವಧಾಮವಾದಂತಹ ಗೋಲೋಕ ವೃಂದಾವನಕ್ಕೆ ಹೋಗಿರ್ತಾರೆ, ಆ ಒಂದು ದುಃಖದಲ್ಲಿ ಅವರು ಏನೆಲ್ಲ ಅವರ ಒಂದು ಜೀವನದಲ್ಲಿ ನಡೆದಿದೆ, ಯಾವ ರೀತಿ ಕೃಷ್ಣ ಪ್ರತಿಯೊಂದು ಹಂತದಲ್ಲೂ ಅವರನ್ನು ಕೈ ಹಿಡಿದು ನಡೆಸ್ಕೊಂಡು ಹೋದರು ಅನ್ನೋವಂಥ ಪ್ರತಿಯೊಂದು ಘಟನೆಗಳನ್ನು ವಿಧ ವಿಧವಾಗಿ ಅವರು ಪ್ರತಿಯೊಂದನ್ನು ಸಹ ಅವ್ರು ಏನು ಮಾಡ್ತಾರೆ, ಕೃತಜ್ಞತೆಯಿಂದ ನೆನಪಿಸ್ಕೊತಾರೆ. ಇವೆಲ್ಲದರ ಹಿಂದೆ ಆ ಒಂದು ದೇವೋತ್ತಮ ಪರಮಪುರುಷ ಕೃಷ್ಣನೇ ನಮಗೆ ಸಹಾಯ ಮಾಡಿದ್ದಾರೆ. ಅವರ ಒಂದು ಸಹಾಯದಿಂದಲೇ ನಾವು ಈ ಎಲ್ಲ ಕಷ್ಟಗಳಿಂದ
ಪಾರಾಗಿದ್ದು ಅನೇಕ ರಾಜ ಮಹಾರಾಜರು ನಮಗೆಲ್ಲರಿಗೂ ಕೊಡುತ್ತಿದ್ದ ಗೌರವ ಏನಿದೆ ಅದರ ಹಿಂದೆ ಯಾರಿದ್ರು? ಕೃಷ್ಣನೇ ಇದ್ದ. ಸೊ ನಾವು ಈ ಒಂದು ಕುರುಕ್ಷೇತ್ರ ರಣರಂಗದಲ್ಲಿ ಸಾಗರದಂತಿದ್ದ ಕೌರವರ ಒಂದು ಸೈನ್ಯನ ಏನು ಪಾಂಡವರು ಸೋಲಿಸಿದ್ರು, ಅದರ ಹಿಂದೆನೂ ಸಹ ಯಾರಿದ್ದ? ಕೃಷ್ಣನೇ ಇದ್ದ. ಸೊ ಆ ರೀತಿ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ಕೈ ಹಿಡಿದು ನಡೆಸಿದಂಥ ಕೃಷ್ಣ ಈಗ ತನ್ನ ಲೀಲೆಗಳನ್ನು ಮುಗಿಸಿ ಎಲ್ಲೋಗಿದ್ದಾರೆ? ತನ್ನ ಸ್ವಧಾಮವಾದಂತಹ ಗೋಲೋಕ ವೃಂದಾವನಕ್ಕೆ ಅವರು ಹಿಂದಿರುಗಿದ್ದಾರೆ ಅಂತ ಅವರು ದುಃಖದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅರ್ಜುನ ಮತ್ತು ಕೃಷ್ಣನ ಸಂಬಂಧ ಯಾವ ರೀತಿ ಅಂತದ್ದು? ಸಾಖ್ಯ ಅಂದರೆ ಸ್ನೇಹಿತರ ಒಂದು ಭಾವದಲ್ಲಿ ಅವರು ಆ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತಾರೆ. ಅಂದರೆ ಅರ್ಜುನನ ಒಂದು ಭಕ್ತಿ ಯಾವ ರೀತಿ ಇರುತ್ತೆ? ಸಾಖ್ಯ ಮನೋಭಾವದಲ್ಲಿರುತ್ತೆ. ಸ್ನೇಹಿತನ ಹಾಗೆ ಭಗವಂತನ ಅವರು ಭಕ್ತಿ ಮತ್ತು ಪ್ರೀತಿನ ಅವರು ಮಾಡ್ತಾ ಇರ್ತಾರೆ. ಸೊ ಯಾವಾಗ ತನ್ನ ಸ್ನೇಹಿತ ಈ ಒಂದು ಲೋಕದಿಂದ ಹೋಗಿದ್ದಾರೆ, ತಮ್ಮ ಸ್ವಧಾಮಕ್ಕೆ ಹಿಂದಿರುಗಿದ್ದಾರೆ ಅಂದಾಗ ಅವರಿಗೆ ದುಃಖ ತಡೆಯಲಾಗ್ದಿರ ಈ ಎಲ್ಲ ಘಟನೆಗಳನ್ನು ಅವ್ರು ನೆನಪಿಸ್ಕೊಂಡು ಹೇಳ್ತಾ ಇದ್ದಾರೆ. ಈಗ ಕೊನೆಯದಾಗಿ ಅವರು ಇಲ್ಲಿ ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ. ಯುಧಿಷ್ಠಿರ ಮಹಾರಾಜನ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲಿ ಅವರು ಏನು ನಡೆದಿದೆ ದ್ವಾರಕದಲ್ಲಿ ಅಂತ ಇಲ್ಲಿ ಕನ್ಕ್ಲೂಷನ್ ಸಹ ಕೊಡ್ತಾ ಇದ್ದಾರೆ. ಸೊ ನಾವೆಲ್ಲರೂ ಆ್ಯಕ್ಚುಲಿ ಭಕ್ತರು ಭಗವಂತನ ಜನ್ಮಾಷ್ಟಮಿ ಮಾಡೋದ್ರಲ್ಲಿ, ಅವನ ಒಂದು ಉತ್ಸವಗಳನ್ನು ಮಾಡೋದ್ರಲ್ಲಿ ಆನಂದನ ಪಡ್ತೀವಿ. ಆದರೆ ಭಗವಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಅವರು ಇಲ್ಲಿ ಅವತಾರ ತಗೊಳ್ಳೋದಕ್ಕೂ ಇಲ್ಲಿಂದ ವಾಪಸ್ ಹೋಗೋದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕಿಲ್ಲ? ಭಗವಂತ ನಮ್ಮ ನಿಮ್ಮೆಲ್ಲರ ಹಾಗೆ ಜನ್ಮನೇ ತಗೊಳ್ಳೋದು. ಯಾರು ಜನ್ಮ ತಗೊಳ್ಳಲ್ವೋ ಅವ್ರಿಗೆ ಸಾವಿನಿಂದ ಬರುತ್ತೆ. ಸೊ ಭಗವಂತ ಯಾವ ರೀತಿ ಬರ್ತಾನೆ? ಸೂರ್ಯ ಯಾವ ರೀತಿ ಬೆಳಿಗ್ಗೆ ಉದಯ ಆಗ್ತಾನೆ, ಸಂಜೆ ಅಸ್ತಮ ಆಗ್ತಾನೆ, ನಮಗೆ ಆ ರೀತಿ ಕಾಣುತ್ತೆ. ಓಕೆ, ಈ ದಿನ ಬೆಳಿಗ್ಗೆ ಸೂರ್ಯ ಉದಯ ಆದ, ಸಂಜೆ ಅವನು ಅಸ್ತಮ ಆದ ಅಂತ. ಆದರೆ ಸೂರ್ಯ ಯಾವಾಗಲೂ ಹಾಗೆ ಇರ್ತದೆ, ನಮ್ಮ ಕಣ್ಣಿಗೆ ಅವನು ಕಾಣ್ತಾ ಇಲ್ಲ. ಈ ರೀತಿ ಉದಯಿಸ್ದ, ಆ ರೀತಿ ಅಸ್ತಮ. ಸೊ ಅದೇ ರೀತಿಯೇ ಭಗವಂತನ ಕೃಷ್ಣನ ಲೀಲೆಗಳು, ಅವನ ಅವತಾರಗಳು. ಅವನು ಜನ್ಮ ರಹಿತವಾದವನು. ನಾವು ಜನ್ಮನ ತಗೊಳ್ತೀವಿ, ಭಗವಂತ ಜನ್ಮನ ತಗೊಳ್ಳಲ್ಲ. ಅವರು ಹಾಗೆ ತಮ್ಮ ಸ್ವಧಾಮದಿಂದ ಇಲ್ಲಿಗೆ ಬರ್ತಾರೆ, ನಮ್ಮ ಮುಂದೆ ಕಾಣಿಸ್ಕೊಳ್ತಾರೆ. ಕಾಣಿಸ್ಕೊಂಡು ಇಲ್ಲಿ 3 ಕೆಲಸಗಳನ್ನು ಮಾಡ್ತಾರೆ. ಮೊದಲನೇದೇನು? ಪರಿತ್ರಾಣಾಯ ಸಾಧುನ, ಅಂದರೆ ತನ್ನ ಭಕ್ತರು ಯಾರೆಲ್ಲ ಇದ್ದಾರೆ ಅವರು ರಕ್ಷಣೆ ಮಾಡ್ತಾರೆ. ವಿನಾಶಾಯ ಚದುಷ್ಕೃತ, ದುಷ್ಟರನ್ನು ಅವ್ರೇನು ಮಾಡ್ತಾರೆ? ಸಂಹಾರ ಮಾಡ್ತಾರೆ. ಆಮೇಲೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ, ಧರ್ಮದ ಸ್ಥಾಪನೆಗೋಸ್ಕರ ಅವರು ಪದೇ ಪದೇ ಅನೇಕ ಯುಗಗಳಲ್ಲಿ ಅವರು ಏನು ಮಾಡ್ತಾರೆ? ಅವತಾರಗಳನ್ನು ತಗೊಳ್ತಾನೆ ಇರ್ತಾರೆ. ನಮಗೋಸ್ಕರ ಅವರು ತಗೊಳ್ತಾರೆ. ನಮಗೋಸ್ಕರ ಅವರು ಈ ಒಂದು ಡ್ರಾಮಾದಲ್ಲಿ ಸ್ಟೇಜ್ ಮೇಲೆ ಬರ್ತಾರೆ. ಡ್ರಾಮಾ ಮುಗಿದ ಮೇಲೆ ಸ್ಟೇಜಿಂದ ಇಳಿದು ಅವ್ರ ಮನೆಗೆ ಹೋಗ್ತಾರೆ. ಆದರೆ ನಾವೆಲ್ಲರೂ ಯಾವ ರೀತಿ ತಗೊಳ್ತೀವಿ ಜನ್ಮನ? ನಾವು ನಮ್ಮ ಇಚ್ಛೆಗೆ ಅನುಸಾರವಾಗಿ, ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಒಂದು ಮಾಡಿದಂಥ ಒಂದು ದೇಹದಲ್ಲಿ ಹೋಗಿ ಆ ಒಂದು ಬಾಡಿಗೆ ಮನೆಯಲ್ಲಿ ನಾವು ವಾಸ ಮಾಡ್ತೀವಿ. ಆ ಬಾಡಿಗೆ ಮನೆನ ನಾವು ಬಾಡಿಗೆ ಕಟ್ಟೋದಕ್ಕೆ ಆಗದೇ ಇದ್ದಾಗ ಅಲ್ಲಿಂದ ನಮ್ಮನ್ನು ಹೊರಗಡೆ ಕಳಿಸ್ತಾರೆ. ಬೇರೆ ಬಾಡಿಗೆ ಮನೆಗೆ ನಾವು ಹೋಗ್ಬೇಕು. ಸೊ ಭಗವಂತ ಈ ರೀತಿ ದೇಹನ ಪ್ರವೇಶನೂ ಮಾಡಲ್ಲ, ಅಲ್ಲಿಂದ ಹೊರಗಡೆನೂ ಬರಲ್ಲ. ತಮ್ಮ ಸಚ್ಚಿದಾನಂದ ಸ್ವರೂಪದಲ್ಲೇ ಅವರು ಇಲ್ಲಿಗೆ ಬರ್ತಾರೆ. ಅದೇ ಸಚ್ಚಿದಾನಂದ ಸ್ವರೂಪದಲ್ಲಿ ಡ್ರಾಮಾ ಸ್ಟೇಜ್ ಮೇಲೆ ಯಾವ ರೀತಿ ಬರ್ತಾರೋ ಅದೇ ರೀತಿ ಅವರು ಎಳೆದುಬಿಟ್ಟು ಮನೆಗೆ ಹೋಗ್ತಾರೆ. ಸೊ ಆ ಒಂದು ವ್ಯತ್ಯಾಸನ ನಾವು ಯಾವಾಗಲೂ ಗಮನದಲ್ಲಿ ಇಟ್ಕೋಬೇಕು. ಯೂಶಲಿ ಇಂಥ ಒಂದು ಲೀಲೆಗಳನ್ನು ಕೇಳಬೇಕಾದ್ರೆ ನಾವು ಒಂದು ತಪ್ಪು ಕಲ್ಪನೆ ಅಥವಾ ಭ್ರಮೆಗೆ ಒಳಗಾಗೋಗ್ತೀವಿ. ಕೃಷ್ಣನು ನಮ್ಮ ಥರನೇ ಉದ್ದ, ನಮ್ಮ ಥರನೇ ದೇಹ ಬಿಟ್ಟ, ಅವನ ದೇಹ ಅಲ್ಲಿ ಬಿದ್ದಿತ್ತಂತೆ,
ಅದರದ್ದು ಏನೋ ಒಂದು ಗೊಂಬೆ ಥರ ಮಾಡಿದಾರಂತೆ ಪ್ರಭಾಸ ಕ್ಷೇತ್ರದಲ್ಲಿ. ಸೊ ಈ ರೀತಿ ನಾವು ಭಗವಂತನೂ ಸಹ ನಮ್ಮ ಜೊತೆ ಹೋಲಿಕೆ ಮಾಡೋದಕ್ಕೆ ಹೋಗ್ಬಿಡ್ತೀವಿ. ಆದರೆ ಭಗವಂತ ನಾವು ಯಾವಾಗಲೂ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗೇ ಇರುತ್ತೆ. ನಾವು ನಮ್ಮ ಇಚ್ಛೆ ಮತ್ತು ಕರ್ಮಕ್ಕೆ ಅನುಸಾರವಾಗಿ ಒಂದು ದೇಹದಲ್ಲಿ ಜನ್ಮನ ತಗೊಳ್ತೀವಿ. ಭಗವಂತ ಅದೇ ಅವನ ಸಚ್ಚಿದಾನಂದ ಸ್ವರೂಪದಲ್ಲಿರುವ ದೇಹದಲ್ಲಿ ಹಾಗೆ ಬರ್ತಾರೆ, ಹಾಗೆ ಅವರು ತಮ್ಮ ಮನೆಗೆ ಹೋಗ್ತಾರೆ. ಸೊ ಅವರು ಈ ಒಂದು ದ್ವಾಪರ ಯುಗದ ಅಂತ್ಯದಲ್ಲಿ ಮಹಾಭಾರತದ ಈ ಒಂದು ಇತಿಹಾಸದಲ್ಲಿ ಕೊನೆಯಲ್ಲಿ ಕುರುಕ್ಷೇತ್ರ ರಣರಂಗದಲ್ಲಿ ಯುದ್ಧ ನಡೆಯುತ್ತೆ. ಯುದ್ಧ ಏನಕ್ಕೆ ನಡೆಯುತ್ತೆ? ಪರಿತ್ರಾಣಾಯ ಸಾಧನ, ಪಾಂಡವರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಮತ್ತು ದುಷ್ಟರಾದಂತಹ ಕೌರವರನ್ನ ನಾಶ ಮಾಡೋದಕ್ಕೋಸ್ಕರ, ಧರ್ಮದ ಸ್ಥಾಪನೆ ಮಾಡೋದಕ್ಕೋಸ್ಕರ ಮತ್ತು ಈ ಒಂದು ಜ್ಞಾನದ ಪರಂಪರೆಯನ್ನ ಮುಂದಿನ ಯುಗಕ್ಕೆ ತಲುಪಿಸೋದಕ್ಕೋಸ್ಕರ ಅವರು ಅವತಾರನ ಮಾಡಿದ್ರು. ಅವತಾರದ ಒಂದು ಉದ್ದೇಶ ಏನಾಗಿದೆ? ಸಂಪೂರ್ಣ ಆಗಿದೆ. ಸೊ ಈಗ ಅವ್ರೇನು ಮಾಡ್ತಾ ಇದ್ದಾರೆ? ತಮ್ಮ ಧಾಮಕ್ಕೆ ಅವರು ಹಿಂದಿರುಗ್ತಾ ಇದ್ದಾರೆ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವಾಗ ಈ ಒಂದು ಕುರುಕ್ಷೇತ್ರದ ಯುದ್ಧ ಮುಗಿಯುತ್ತೆ, ಮುಗಿದ ನಂತರ ಪಾಂಡವರು ಎಲ್ಲಿಗೆ ಬರ್ತಾರೆ? ಹಸ್ತಿನಾಪುರಕ್ಕೆ ಅವರು ವಾಪಸ್ಸು ಬರ್ತಾರೆ. ಆ್ಯಕ್ಚುಲಿ ಇಲ್ಲಿ ಏನು ನಡೀತಾ ಇದೆ, ಇದರ ಕತೆ ಶುರುವಾಗೋದು ಅಲ್ಲಿಂದ. ಯಾವಾಗ ಅವರು ಹಸ್ತಿನಾಪುರಕ್ಕೆ ಬರ್ತಾರೆ, ಹಸ್ತಿನಾಪುರದಲ್ಲಿ ಯಾರಿರ್ತಾರೆ? ಕೌರವರ ತಂದೆ ತಾಯಿಯಾದಂತಹ ಧೃತರಾಷ್ಟ್ರ ಮತ್ತು ಗಾಂಧಾರಿ ಇರ್ತಾರೆ. ತನ್ನ 100 ಜನ ಮಕ್ಕಳನ್ನು ಅವರು ಕಳ್ಕೊಂಡಿರ್ತಾರೆ, ದುಃಖದಲ್ಲಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಪಾಂಡವರು ಅವರ ಹತ್ರ ಬಂದು ಅವರನ್ನು ಕ್ಷಮೆ ಕೇಳಿ ಅವರ ಆಶೀರ್ವಾದನ ಪಡ್ಕೋಬೇಕು ಅಂತ ಅವರು ಬರ್ತಾರೆ. ಸೊ ಯಾವಾಗ ಪಾಂಡವರೆಲ್ಲರೂ ಬಂದು ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ ಯಾವ ರೀತಿ ಅವರು ಎಷ್ಟೇ ಇಲ್ಲ ಇದೆಲ್ಲ ಭಗವಂತನ ಇಚ್ಛೆಯಿಂದ ನಡೀತಾ ಇದೆ ಅಂತ ಅಂದ್ಕೊಂಡ್ರು ಭೀಮನ ಮೇಲಿದ್ದ ಕೋಪ ಅವ್ರಿಗೆ ಹೋಗಿರೋದಿಲ್ಲ. ಆಗ ಭಗವಂತ ಭೀಮನನ್ನು ತಡೆದು ಅವರು ಭೀಮನ ಒಂದು ಲೋಹದ ಶಿಲೆಯನ್ನು ಮುಂದಕ್ಕೆ ಕಳಿಸಿ ಭೀಮನ್ನ ಅವರು ರಕ್ಷಣೆ ಮಾಡ್ತಾರೆ. ಆಗ ಧೃತರಾಷ್ಟ್ರನಿಗೆ ನಾಚಿಕೆಯಾಗಿ ಅವರು ತಮ್ಮ ಹೃದಯದ ಒಂದು ಪರಿವರ್ತನೆ ಮಾಡಿಕೊಳ್ತಾರೆ. ಆದರೆ ಯಾವಾಗ ಅವರು ಪಾಂಡವರು ಗಾಂಧಾರಿ ಹತ್ರ ಹೋಗಿ ತಮ್ಮ ಆಶೀರ್ವಾದನ ಬೇಡ್ತಾರೆ, ಯಾವುದೇ ಒಂದು ಪಾಂಡವರಿಗೆ ಅವರು ಕೋಪನ ವ್ಯಕ್ತಪಡಿಸೋದಿಲ್ಲ. ನೀವು ನಿಮ್ಮ ಕರ್ತವ್ಯಗಳನ್ನು ನೀವು ಮಾಡಿದ್ದೀರಾ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಅವ್ರೇನು ಮಾಡ್ತಾರೆ? ಆಶೀರ್ವಾದ ಮಾಡಿ ಕಳಿಸ್ತಾರೆ. ಭೀಮರ ಹತ್ರ ಒಂದೆರಡು ಪ್ರಶ್ನೆ ಕೇಳ್ತಾರೆ ಅಷ್ಟೇ. ನೀನು ಯಾಕೆ ಎಲ್ಲರನ್ನೂ ಕೊಂದ್ಬಿಟ್ಟೆ? ಅಟ್ಲೀಸ್ಟ್ ಯಾರನ್ನ ಒಬ್ಬರನ್ನ ಉಳಿಸ್ಬೋದಾಯ್ತಲ್ಲ. ವಯಸ್ಸಾಗಿರೋಂಥ ತಂದೆ ತಾಯಿಗಳು ಮನೆಯಲ್ಲಿ ಇರ್ತಾರೆ, ಯಾರನ್ನ ಒಬ್ಬರನ್ನ ಉಳಿಸ್ಬೋದಾಗಿತ್ತಲ್ಲ, ಎಲ್ಲರನ್ನೂ ಏನಕ್ಕೆ ಕೊಲ್ಲುವಂಥ ಅವಶ್ಯಕತೆ ಇತ್ತು? ಅದಕ್ಕೆ ಭೀಮ ಏನು ಹೇಳ್ತಾರೆ? ನಾನು ಯಾರನ್ನು ಕೊಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ನನ್ನ ಮೇಲೆ ಯಾರು ಆಕ್ರಮಣ ಮಾಡ್ಕೊಂಡು ಬಂದರೋ ಅವರನ್ನೆಲ್ಲ ಯುದ್ಧದಲ್ಲಿ ನಾನು ಸಾಯಿಸಲೇಬೇಕು. 100 ಜನ ಆಕ್ರಮಣ ಮಾಡ್ಕೊಂಡು ಬಂದರು, ಸೊ 100 ಜನ ಸತ್. ನಾನು ಯಾರನ್ನು ಕೊಲ್ಲೇ ಇಲ್ಲ ಅಂತ ಅವರು ಅಲ್ಲಿ ಹೇಳ್ತಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನಾನು ಕೇಳ್ಪಟ್ಟೆ ಆ ದುಶ್ಯಾಸನನ ಹೃದಯನ ಬಗೆದು ಆ ರಕ್ತನ ನೀನು ಕುಡ್ದಂತೆ, ಮಗು ಆರತಿ ಮಾಡೋದು ತಪ್ಪಲ್ವಾ ಅಂತ ಅವರು ಕೇಳ್ತಾರೆ. ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಭೀಮದೇವರು, ಇಲ್ಲ ನಾನು ಆ ರಕ್ತನ ಕುಡಿಲೇ ಇಲ್ಲ. ಆ ಒಂದು ಹೃದಯದಿಂದ ಬರ್ತಿದ್ದಂಥ ರಕ್ತನ ನನ್ನ ಕೈಯಲ್ಲಿ ತಗೊಂಡು ಹತ್ರಕ್ಕೆ ನನ್ನ ಬಾಯ ಹತ್ರಕ್ಕೆ ಹೋದೆ. ಅದನ್ನು ನೋಡಿ ಶತ್ರುಗಳು ಭಯಭೀತರಾಗಲಿ ಅಂತ ಅವರ ಒಂದು ಆತ್ಮವಿಶ್ವಾಸ ಏನಿದೆ ಈ ಒಂದು ಯುದ್ಧದಲ್ಲಿ ಗೆಲ್ಲಬೇಕು ಅಂತ, ಅದು ಚೂರು ಆಗಲಿ ಅಂತ ನಾನು ಆ ರೀತಿ ಮಾಡಿದೆ. ಅದನ್ನ ನೋಡಿ ಎಲ್ಲರನ್ನು ಭಯಭೀತರಾಗಿ ಮೂರ್ಛೆ ಹೋಗಿದ್ರು. ನಾನು ಒಂದು ರಕ್ತನ ನಾನು ಕುಡಿಲೇ ಇಲ್ಲ ಅಂತ ಅವರು ಹೇಳ್ತಾರೆ. ಅದನ್ನು ಕೇಳಿ ಹಾಗಾದರೆ ನಿನ್ನದಲ್ಲಿ ಇಲ್ಲೇನು ಒಂದು ಪ್ರಾಬ್ಲಮ್ ಅನ್ನೋದು ಇಲ್ಲ, ನೀನು ಯಾವುದೇ ಒಂದು ತಪ್ಪನ್ನು ಸಹ ಮಾಡಿಲ್ಲ ಅಂದ್ಬಿಟ್ಟು ಅವ್ರಿಗೂ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಸೊ ಗಾಂಧಾರಿ ನಿಮಗೆಲ್ಲರಿಗೂ ಗೊತ್ತಿರೋ ಅಂತೆ
ಆ ಒಂದು ಕಾಲದಲ್ಲಿದ್ದಂಥ ಅತ್ಯಂತ ಪ್ರಭಾವಿ ಮಹಿಳೆಯರಲ್ಲಿ ಭಕ್ತರಲ್ಲಿ ಒಬ್ಬರು, ಅತ್ಯಂತ ಪತಿವ್ರತೆಯಾಗಿ ತಪಸ್ವಿಯಾಗಿ ಅವರು ತಮ್ಮ ಜೀವನನ ಮಾಡಿರ್ತಾರೆ. ಅವರು ಎಷ್ಟು ಒಂದು ಪುಣ್ಯನ ಸಂಪಾದನೆ ಮಾಡಿರ್ತಾರೆ ಅಂದರೆ, ತಮ್ಮ ಒಂದು ಕಣ್ಣಿನಿಂದಲೇ ತನ್ನ ಮಗನ ಒಂದು ದೇಹನ ಅವರು ಲೋಹದ ಆಗಿ ಅವರು ಮಾಡಿರ್ತಾರೆ. ಅಷ್ಟೊಂದು ಶಕ್ತಿ ಅವರಲ್ಲಿ ಇರುತ್ತೆ. ಸೊ ಅಂಥ ಒಂದು ಗಾಂಧಾರಿ ಅವರಿಗೆಲ್ಲ ಗೊತ್ತಿರುತ್ತೆ ಈ ಪಾಂಡವರು ಏನು ಈ ಒಂದು ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ. ಇದರ ಸೂತ್ರಧಾರ ಯಾರು? ಕೃಷ್ಣ ನೀನು ಇಚ್ಛೆ ಪಟ್ಟಿದ್ರೆ ಈ ಕುರುಕ್ಷೇತ್ರ ಯುದ್ಧನೇ ನೀನು ತಡಿಬೋದಾಗಿತ್ತು. ನೀನು ಇಚ್ಛೆ ಪಟ್ಟಿದ್ರೆ ಈ ಒಂದು ಕೌರವರ ನಾಶನ ನೀನು ತಡಿಬೋದಾಯ್ತು ಅಂತ ಭಾವೋದ್ವೇಗಕ್ಕೆ ಒಳಗಾಗಿ ಒಂದು ಕ್ಷಣ ತಮ್ಮ ಮನಸ್ಸಿನ ಸ್ಥಿಮಿತನ ಕಳ್ಕೊಂಡು ಏನು ಮಾಡ್ತಾರೆ, ಕೃಷ್ಣನಿಗೆ ಅವರು ಶಾಪ ಕೊಡ್ತಾರೆ. ಯಾವ ರೀತಿ ನನ್ನ ಮುಂದೆ ನನ್ನ ಕುಟುಂಬ ಎಲ್ಲ ನಾಶ ಆಯಿತು, ಅದೇ ರೀತಿ ನಿನ್ನ ಕಣ್ಣ ಮುಂದೆನೆ ಇಡೀ ಯಾದವ ಕುಟುಂಬ ನಾಶ ಆಗಲಿ ಅಂತ ಅವರು ಶಾಪನ ಕೊಟ್ಬಿಡ್ತಾರೆ. ಸೊ ಈ ರೀತಿ ಇಲ್ಲಿ ಶ್ರೀಲ ಪ್ರಭುಪಾದರು ಅನೇಕ ಆಚಾರ್ಯರು ಅನೇಕ ರೀತಿ ಇದರ ಈ ಒಂದು ಘಟನೆ ಬಗ್ಗೆ ಹೇಳಿದ್ದಾರೆ. ಗಾಂಧಾರಿ ಎಷ್ಟೇ ಒಂದು ತಪಸ್ವಿ ಆಗಿದ್ರು, ಯಾವಾಗ ನಾವು ಒಂದು ಕ್ಷಣ ನಮ್ಮ ಮನಸ್ಸಿನ ಸ್ಥಿಮಿತನ ಕಳ್ಕೊಳ್ತೀವಿ, ಆ ಒಂದು ಕ್ಷಣದಲ್ಲಿ ಆಗುವಂಥ ಒಂದು ಅನಾಹುತಗಳು ಕೆಲವೊಮ್ಮೆ ಜೀವನ ಪರ್ಯಂತ ಅದಕ್ಕೋಸ್ಕರ ನಾವು ಹೋರಾಟ ಮಾಡಬೇಕಾಗುತ್ತೆ. ಸೊ ಅಂಥ ಒಂದು ಪರಿಸ್ಥಿತಿಗಳು ಕ್ರಿಯೇಟ್ ಆಗುತ್ತೆ. ಒಂದೇ ಒಂದು ಕ್ಷಣದಲ್ಲೇ ನಾನು ಮೈ ಮಾಡ್ತಾರೆ ಆದ ಆಕ್ಸಿಡೆಂಟು ಬೇರೆಯವರ ಪ್ರಾಣನೂ ಹೋಗ್ಬೋದು ಅಥವಾ ನನ್ನ ಪ್ರಾಣನೂ ಹೋಗ್ಬೋದು. ಇವೆಲ್ಲ ಒಂದು ಕ್ಷಣದಲ್ಲೇ ಹೋಗೋದು. ಅದಕ್ಕೋಸ್ಕರ ಎಲ್ಲ ಭಕ್ತರು ವೈಷ್ಣವರು ನಾವೆಲ್ಲರೂ ಯಾವಾಗಲೂ ಹುಷಾರಾಗೇ ಇರೋದು. ಒಂದು ಕ್ಷಣ ನಾವು ಮೈ ಮಾಡ್ತಾರೆ ಏನಾಗುತ್ತೆ, ಈ ರೀತಿ ಅತ್ಯಂತ ಘೋರವಾದಂಥ ಅನಾಹುತನೂ ಸಹ ಆಗ್ಬೋದು. ಸರಿ, ಗಾಂಧಾರಿಗೆ ಒಂದು ಕ್ಷಣದಲ್ಲಿ ಅವ್ರಿಗಾದಂಥ ಒಂದು ಇದರಲ್ಲಿ ಅವ್ರೇನು ಮಾಡ್ತಾರೆ, ಭಗವಂತನಿಗೇನೆ ಶಾಪ ಕೊಟ್ಬಿಡ್ತಾರೆ. ಯೂಶಲಿ ನಮಗೆ ಶಾಪ ಯಾರಾದ್ರೂ ಕೊಟ್ಟರೆ ನಮ್ಗೇನನ್ಸುತ್ತೆ, ಅಯ್ಯೋ ಈ ರೀತಿ ಆಗೋಯ್ತಲ್ಲ ಅಂತ ನಾವು ದುಃಖದಲ್ಲಿ ನೋವಲ್ಲಿ ಹೋಗ್ತೀವಿ. ಕೃಷ್ಣ ಯಾವತ್ತಾದರೂ ದುಃಖದಲ್ಲಿರೋದನ್ನು ನೋಡಿದ್ದೀರಾ? ಅಟ್ಲೀಸ್ಟ್ ಯಾವುದೋ ಒಂದು ಫೋಟೋದಲ್ಲಿ ನೋಡಿದ್ದೀರಾ? ಯಾವುದೊಂದು ಲೀಲೆದಲ್ಲಿ ಕೇಳಿದ್ದೀರಾ? ಅವರು ಎಲ್ಲ ಸಂದರ್ಭಗಳಲ್ಲಿ ಏನು ಮಾಡ್ತಾ ಇರ್ತಾರೆ, ನಗ್ತಾ ಇರ್ತಾರೆ. ನಾವೇನು ಮಾಡ್ತೀವಿ, ನಮಗೆ ಸುಖ ಬಂದಾಗ ಕುಣಿತೀವಿ, ದುಃಖ ಬಂದಾಗ ದುಃಖದಲ್ಲಿ ಮುಳುಗೋಗ್ತೀವಿ. ಆದರೆ ಭಗವಂತ ಪ್ರತಿಯೊಂದು ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ, ನಗ್ತಾರೆ ಇರ್ತಾರೆ. ಈ ಒಂದು ಶಾಪವನ್ನು ಸಹ ಅವ್ರೇನು ಮಾಡ್ತಾರೆ, ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ನಾನು ಆ್ಯಕ್ಚುಲಿ ಯೋಚನೆ ಮಾಡ್ತಾ ಇದ್ದೆ, ನನ್ನ ಕೆಲಸ ಎಲ್ಲ ಮುಗೀತಾ ಇದೆ, ಯುದ್ಧ ಮುಗಿದೋಯ್ತು, ಕುರುಕ್ಷೇತ್ರ ರಣರಂಗದಲ್ಲಿ ಪಾಂಡವರು ಎಲ್ಲ ಇವರು ಕೌರವರೆಲ್ಲ ನಾಶನೂ ಆಯಿತು, ಧರ್ಮದ ಸ್ಥಾಪನೆ ಆಗಿ ಈಗ ಮುಂದೆ ಯುಧಿಷ್ಠಿರ ಮಹಾರಾಜ ರಾಜ್ಯ ಮಾಡ್ತಾನೆ. ಧರ್ಮಿಷ್ಠನಾದಂಥ ಯುಧಿಷ್ಠಿರ ಮಹಾರಾಜನ ಒಂದು ಆಳ್ವಿಕೆಯಲ್ಲಿ ಇಡೀ ಭಾರತ ವರ್ಷ ಸಮೃದ್ಧಿಯಿಂದ ಸುಖ ಶಾಂತಿಯಿಂದ ಇರುತ್ತೆ. ನನ್ನ ಒಂದು ಕುಟುಂಬ ಏನಿದೆ, ಕೃಷ್ಣನಿಗೆ ಎಷ್ಟು ಜನ ರಾಣಿಯರು? 16,000. ಪ್ರತಿಯೊಬ್ಬರಿಗೂ ಅವರು ಒಂದೊಂದು ಅರಮನೆಯನ್ನ ಕಟ್ಟಿ, ಆ ಒಂದು ಅರಮನೆಯಲ್ಲಿ ಪ್ರತಿಯೊಂದು ರಾಣಿಯರಿಗೂ ಅವ್ರಿಗೆ ಮಕ್ಕಳಿರ್ತಾರೆ. ಸೊ ಊಹೆ ಮಾಡ್ಕೊಳ್ಳಿ, ಕೃಷ್ಣ ಎಂಥ ಒಂದು ಪವರ್ಫುಲ್ ಆಗಿರುವಂಥ ಒಂದು ವ್ಯಕ್ತಿತ್ವ. ಅವರು, ಅವರ ರಾಣಿಯರು, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಇವರೆಲ್ಲ ಸೇರಿ ಯಾದವದ ಒಂದು ಕುಲ ಏನಿದೆ ಅದು ಅತ್ಯಂತ ಬಲಿಷ್ಠವಾದಂಥ ಒಂದು ಕುಲವಾಗಿ ಅದು ಬೆಳೆದಿರುತ್ತೆ. ಆ ಒಂದು ಸಂದರ್ಭ ಯಾವುದು? ದ್ವಾಪರ ಯುಗದ ಅಂತ್ಯ. ಮುಂದೆ ಏನು ಬರುತ್ತೆ? ಕಲಿಯುಗ ಬರುತ್ತೆ. ಈ ಒಂದು ಕಲಿಯುಗದಲ್ಲಿ ಇದೇ ನೆಕ್ಸ್ಟ್ ಜನರೇಷನ್ ಇಷ್ಟೊಂದು ಬಲಾಢ್ಯರಾಗಿರುವಂಥದ್ದು ಕಂಟಿನ್ಯೂ ಆದರೆ ಏನಾಗುತ್ತೆ, ಅವರು ಇಡೀ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡಬೇಕು. ಸೊ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಆಯಿತು ನಾವೆಲ್ಲ ಬಂದಿದ್ದು, ಅವ್ರು ಕೃಷ್ಣ ಬಂದಾಗ ಅವ್ರ ಜೊತೆನಲ್ಲಿ ಏನು ಮಾಡ್ತಾರೆ, ಅವ್ರ ಜೊತೆ ಅವರ ಎಲ್ಲ ಸಂಗಾತಿಗಳು, ಅಸ್ತ್ರಶಸ್ತ್ರಗಳನ್ನು ಅವ್ರ ಜೊತೆ ಬರುತ್ತೆ ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ. ಡ್ರಾಮಾ ಮುಗಿದ ಮೇಲೆ ಏನು ಮಾಡಬೇಕು, ಅವರೆಲ್ಲರೂ ಅವರವರ ಸ್ಥಾನಗಳಿಗೆ
ಹಿಂದಿರುಗಬೇಕು. ಸೊ ಅದು ಯಾವ ರೀತಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ, ನೀನೇ ಅದಕ್ಕೆ ಈಗ ಒಂದು ದಾರಿ ತೋರಿಸ್ದೆ. ನನ್ನ ಕಣ್ಮುಂದೆನೇ ಇವೆಲ್ಲನೂ ನಾಶ ಆಗಲಿ ಅಂತ ದಾರಿ ತೋರಿಸ್ದೆ. ನನ್ನ ಯೋಚನೆ ಮಾಡ್ತಾ ಇದ್ದೆ ಒಂದು ಸಮಸ್ಯೆಗೆ ಪರಿಹಾರ ಕೊಟ್ಟೆ, ಅದಕ್ಕೋಸ್ಕರ ನಿನಗೆ ಧನ್ಯವಾದಗಳು ಅಂತ ಖುಷಿಯಿಂದ ಅವರು ಏನು ಮಾಡ್ತಾರೆ, ಗಾಂಧಾರಿಗೆ ನಮಸ್ಕಾರನ. ಸೊ ಈ ರೀತಿ ಭಗವಂತನ ಒಂದು ಇಚ್ಛೆ ಏನಿರುತ್ತೆ, ಏನು ಆಗಬೇಕು ಅಂತ ಇರುತ್ತೆ, ಅದೇ ನಡೆಯುತ್ತೆ. ಆದರೆ ನಾವೆಲ್ಲರೂ ಏನು ಮಾಡ್ತಾ ಇರ್ತೀವಿ, ಅದಕ್ಕೆ ನಾವು ಭಕ್ತರಾಗಿ ನಮ್ಮ ಜೀವನದಲ್ಲಿ ಭಗವಂತನ ಬಗ್ಗೆ ತಿಳ್ಕೊಂಡು ಅವನ ಒಂದು ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇದ್ರೆ, ಅವನ ಇಚ್ಛೆ ಏನಿದೆ ಅವನು ಯಾವ ರೀತಿ ನಡೆಸ್ತಾನೋ ಆ ರೀತಿ ನಾವು ನಡ್ಕೊಂಡು ಹೋಗ್ತೀವಿ. ಯಾವಾಗ ನಾವು ಭಕ್ತಿ ಸೇವೆನಲ್ಲೇ ಇಲ್ಲ, ಭಕ್ತಿಯ ಮಾರ್ಗದಲ್ಲೇ ಇಲ್ಲ, ಅವನ ಇಚ್ಛೆ ಏನಿದೆ, ಏನು ಆಗಬೇಕು ಅದರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಹೋದರೆ ನಮ್ಮ ಜೀವನದಲ್ಲಿ ಏನಿರುತ್ತೆ, ಬರೀ ಹೋರಾಟನೇ ತುಂಬಿಕೊಂಡಿರುತ್ತೆ. ಇದು ನಮ್ಮ ಕೈನಲ್ಲೇ ಇದೆ. ನಾನು ಆ ಭಗವಂತನ ಅಕ್ಸೆಪ್ಟ್ ಮಾಡಿಕೊಂಡು ಭಗವಂತನ ಪ್ಲ್ಯಾನ್ ಏನಿದೆ ಆ ರೀತಿ ಆ ಡೈರೆಕ್ಟ್ ಏನು ಹೇಳ್ತಾ ಇದ್ದಾರೆ ಆ ರೀತಿ ಆ್ಯಕ್ಟ್ ಮಾಡಿಬಿಟ್ಟು ಹೋದರೆ ಏನಾಗಿರುತ್ತೆ, ಅದು ಪೀಸ್ಫುಲ್ ಆಗಿರುತ್ತೆ. ನಮ್ಮ ಜೀವನ ಶಾಂತಿಯಿಂದಲೇ ಇರುತ್ತೆ. ನನಗೆ ಅಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ವಾ, ಡೈರೆಕ್ಟರ್ನ ನಾವೇನು ಮಾಡಬೇಕು, ನಂಬಬೇಕು. ಅವರ ಹೇಳಿದ ಹಾಗೆ ನಾವು ನಮ್ಮ ಪಾತ್ರನ ಮಾಡಬೇಕು, ಸ್ಟೇಜಿಂದ ಇಳಿದು ಬರಬೇಕು. ನಾನು ಅವರನ್ನು ನಂಬದೇ ಹೋದರೆ ನೆಕ್ಸ್ಟ್ ಏನು, ಅಯ್ಯೋ ಅದಕ್ಕೆ ನಾನು ಈ ರೀತಿ ಪ್ಲ್ಯಾನ್ ಮಾಡಲ, ಅದಕ್ಕೆ ಆ ರೀತಿ ಪ್ಲ್ಯಾನ್ ಮಾಡಲ, ನಾವು ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಅದು ಏನಾಗಬೇಕು ಅದೇನೇ ಆಗೋದು. ಸೊ ಈ ರೀತಿ ಕುರುಕ್ಷೇತ್ರ ಯುದ್ಧ ಮುಗಿದು ಈ ಒಂದು ಸಂದರ್ಭದಲ್ಲಿ ಯಾದವ ಕುಲ ನಾಶ ಆಗಲಿ ಅಂತ ಗಾಂಧಾರಿಯಿಂದ ಶಾಪ ಬರುತ್ತೆ. ಇದಾದ ನಂತರ 36 ವರ್ಷಗಳ ನಂತರ ಈ ಒಂದು ಯಾದವ ಕುಲದ ಈ ಒಂದು ನಾಶ, ಈ ಒಂದು ಘಟನೆನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಘಟನೆ ನಡೆಯುತ್ತೆ. ಅಂದರೆ 36 ವರ್ಷಗಳ ಕಾಲ ಯುಧಿಷ್ಠಿರ ಮಹಾರಾಜ ಇಡೀ ತನ್ನ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಾ ಇದ್ದಾರೆ. ಇಡೀ ಸಾಮ್ರಾಜ್ಯದಲ್ಲಿ ಶಾಂತಿ ಸಮೃದ್ಧಿ ನೆಲೆಸಿರೋದ್ರ ರೀತಿ ಅವರು ಮಾಡಿದ್ರು, ಧರ್ಮದ ಒಂದು ಸ್ಥಾಪನೆ ಮಾಡಿದ್ರು. ನಾವೆಲ್ಲರೂ ಯೂಶಲ್ ಆಗಿ ಯೋಚನೆ ಮಾಡೋ ರೀತಿ ಕುರುಕ್ಷೇತ್ರ ರಣರಂಗದಲ್ಲಿ ಯುದ್ಧ ನಡೆದಿದ್ದು ಪಾಂಡವರಿಗೆ ರಾಜ್ಯ ಕೊಡಿಸ್ಬೇಕು ಅಂತನೂ ಅಲ್ಲ, ಅವ್ರು ಕಳ್ಕೊಂಡಿರೋಂಥ ಭೂಮಿನ ಕೊಡಿಸ್ಬೇಕು ಅಂತನೂ ಅಲ್ಲ. ಇದೆಲ್ಲ ಬೈ ಪ್ರಾಡಕ್ಟ್ಸ್. ಅಲ್ಲಿ ಯುದ್ಧ ನಡೆದಿದ್ದೀನಿ ಕೇಳಿ. ಮುಂದೆ ದುರ್ಯೋಧನ ರಾಜ ಆದರೆ ದುರ್ಯೋಧನನ ಆಳ್ವಿಕೆಯಲ್ಲಿ ಕೋಟ್ಯಾಂತರ ಪ್ರಜೆಗಳು ದುಃಖನ ಅನುಭವಿಸ್ತಾರೆ. ಆ ಒಂದು ಕೋಟ್ಯಾಂತರ ಪ್ರಜೆಗಳ ರಕ್ಷಣೆಗಾಗಿ ಅವರು ಅವರ ಒಂದು ಶ್ರೇಯೋಭಿಲಾಷೆಗಾಗಿ ಅವರು ಚೆನ್ನಾಗಿರ್ಲಿ ಅಂತ 100 ಜನ ಕೌರವರನ್ನ ಭಗವಂತ ಬೇಕಾದ್ರೆ ಸಾಯಿಸ್ತಾರೆ. ಯಾಕೆಂದ್ರೆ ಕೋಟ್ಯಾಂತರ ಜನ ಪ್ರಜೆಗಳು ಚೆನ್ನಾಗಿರ್ಬೇಕು ಅಂತ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಇಂಥ ಒಂದು ಘೋರ ಯುದ್ಧನ ಮಾಡಿಸ್ತಾರೆ. ಅವರ ನಾಶ ಆದಮೇಲೆ ಧರ್ಮಿಷ್ಠನಾಗಿರುವಂತಹ ಯುಧಿಷ್ಠಿರ ಮಹಾರಾಜನ ರಾಜನಾಗಿ ಅವರು ಸ್ಥಾಪನೆ ಮಾಡ್ತಾರೆ. ಸೊ ಅವರ ಆಳ್ವಿಕೆಯಲ್ಲಿ ಸಮೃದ್ಧಿಯಾಗಿ ಇಡೀ ಭರತ ವರ್ಷ ಎಲ್ಲ ಕೋಟ್ಯಾಂತರ ಪ್ರಜೆಗಳು ಸುಖ ಮತ್ತು ಸಂತೋಷದಿಂದ ಇರ್ತಾರೆ. ಸೊ ಅದಾದಮೇಲೆ ಭಕ್ತಿಯಾದಂಥ ಗಾಂಧಾರಿ ಶಾಪ ಕೊಟ್ಟಿದ್ದಾರೆ. ಸೊ ಅದು ಆಗಲೇಬೇಕು ತಾನೆ. ಒಂದು ಸಂದರ್ಭದಲ್ಲಿ ಅನೇಕ ಬ್ರಾಹ್ಮಣರು, ಇನ್ಕ್ಲೂಡಿಂಗ್ ದೂರ್ವಾಸ ಮಹರ್ಷಿಗಳು, ವಿಶ್ವಾಮಿತ್ರರು, ವಸಿಷ್ಠರು, ಅನೇಕ ಮಹರ್ಷಿಗಳು ದ್ವಾರಕೆಗೆ ಬಂದಿರ್ತಾರೆ. ಸೊ ಎಲ್ಲಿ ಭಗವಂತ ಇರ್ತಾರೋ ಅಲ್ಲಿ ಭಕ್ತರು ಬರ್ತಾನೆ ಇರ್ತಾರೆ. ಹೌದು ತಾನೆ. ಅವರನ್ನು ನೋಡೋದಕ್ಕೆ, ಅವರ ಒಂದು ಕಾರ್ಯಗಳಲ್ಲಿ, ಲೀಲೆಗಳಲ್ಲಿ ಭಾಗವಹಿಸೋದಕ್ಕೆ. ಇದೇ ರೀತಿ ಅನೇಕ ಬ್ರಾಹ್ಮಣರು ಆ ಒಂದು ದ್ವಾರಕೆಯ ಅರಮನೆಗೆ ಭೇಟಿ ಕೊಟ್ಟಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣರು ಏನು ಮಾಡ್ತಾ ಇರ್ತಾರೆ, ಅಲ್ಲಿರುವಂಥ ಮಕ್ಕಳು ಮತ್ತು ಹೆಂಗಸರು, ರಾಣಿಯರು, ಇವ್ರಿಗೆಲ್ಲರಿಗೂ ಭವಿಷ್ಯದ ಬಗ್ಗೆ ಹೇಳ್ತಾ ಇರ್ತಾರೆ. ನಿಮ್ಮ ಭವಿಷ್ಯ ಯಾವ ರೀತಿ ಇರ್ಬೋದು ಅಂತ. ಯೂಶಲಿ ನಾವೆಲ್ಲರೂ ಹೋಗ್ಬಿಟ್ಟು ಕೇಳ್ತೀವಲ್ಲ. ಸೊ ಆ ರೀತಿ ಅವರು ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೃಷ್ಣನ ಮಕ್ಕಳಲ್ಲಿ ಒಬ್ಬರಾದಂತಹ ಸಾಂಬ ಮತ್ತು ಅವನ ಜೊತೆ ಸೇರಿಕೊಂಡು ಎಲ್ಲ ಮಕ್ಕಳು ಮತ್ತು ಮೊಮ್ಮಕ್ಕಳು ಸ್ವಲ್ಪ ಹುಡುಗಾಟಿಕೆ ಮಾಡೋಣ ಅಂತ ಅವರು ಹೋಗ್ತಾರೆ.
ಸುಮ್ಮನೆ ಜಸ್ಟ್ ಒಂದು ಹುಡುಗಾಟಿಕೆ ಮಾಡೋಣ ಅಂತ ಹೋಗ್ತಾರೆ. ಸೊ ಬ್ರಾಹ್ಮಣರು ಆ ರೀತಿ ಹೇಳ್ತಾ ಇರ್ತಾರಲ್ಲ, ಸಾಂಬನಿಗೆ ಒಂದು ಹೆಂಗಸಿನ ಒಂದು ವೇಷನ ಧರಿಸ್ತಾರೆ. ಹೆಂಗಸಿನ ಒಂದು ವೇಷನ ಧರಿಸಿ ಆ ಒಂದು ಬ್ರಾಹ್ಮಣರ ಮುಂದೆ ಕರ್ಕೊಂಡೋಗಿ, ಈ ಒಂದು ಹೆಂಗಸು ಈಗ ಗರ್ಭಿಣಿಯಾಗಿದ್ದಾರೆ, ಇವರಿಗೆ ಗಂಡು ಮಗು ಹುಟ್ಟುತ್ತಾ ಹೆಣ್ಣು ಮಗು ಹುಟ್ಟುತ್ತಾ ಅಂತ ಕೇಳ್ತಾರೆ. ಅವ್ರೇನು ಅಂದ್ಕೊಂಡಿದ್ರು, ಇವ್ರಿಗೆ ಆ್ಯಕ್ಚುಲಿ ಅಂಥ ಜ್ಞಾನಿಗಳಲ್ಲ, ಏನೋ ಭವಿಷ್ಯ ಹೇಳ್ತಾ ಇದ್ದಾರೆ, ಒಂದ್ಸತಿ ಟೆಸ್ಟ್ ಮಾಡೋಣ ಅಂತ ಏನೋ ಒಂದು ಹುಡುಗಾಟಿಕೆಯಲ್ಲಿ ಒಂದು ಕ್ಷಣದ ಮೈಮರೆತದಿಂದ ಅವರು ಆ ರೀತಿ ಮಾಡ್ತಾರೆ. ಅದನ್ನು ನೋಡಿದ ತಕ್ಷಣ ಆ ಒಂದು ಬ್ರಾಹ್ಮಣರಿಗೆ ಅತ್ಯಂತ ಕೋಪ ಬಂದ್ಬಿಡುತ್ತೆ. ಈ ಒಂದು ಹೆಂಗಸಿನ ಹೊಟ್ಟೆನಲ್ಲಿ ಏನು ಹುಟ್ಟುತ್ತೋ ಆ ಒಂದು ಇದರಿಂದನೇ ಇಡೀ ನಿಮ್ಮ ಯಾದವ ಕುಲ ನಾಶ ಆಗುತ್ತೆ, ನಾಶ ಆಗಲಿ ಅಂತ ಅವರು ಶಾಪ ಕೊಟ್ಟರು. ಅವ್ರಿಗೆಲ್ಲರಿಗೂ ಭಯ ಆಗೋಗುತ್ತೆ. ಆ್ಯಕ್ಚುಲಿ ನಾವೇನೋ ಒಂದು ಸ್ವಲ್ಪ ತಮಾಷೆ ಮಾಡೋಣ, ಏನೋ ಅಲ್ಲಿ ಭವಿಷ್ಯ ಹೇಳ್ತಾ ಇದ್ರು, ಅವ್ರನ್ನ ಏನೋ ಒಂದು ಸ್ವಲ್ಪ ಟೆಸ್ಟ್ ಮಾಡೋಣ ಅಂತ ಹೋದೆ. ಏನೋ ಒಂದು ಕ್ಷಣ ಸ್ವಲ್ಪ ಹುಡುಗಾಟಿಕೆಯಲ್ಲಿ ಏನೋ ಒಂದು ಮಾಡೋದಕ್ಕೆ ಹೋದ್ವಿ, ಆದರೆ ಇಂತಹ ಒಂದು ಘೋರವಾದಂಥ ಒಂದು ಶಾಪ ನಮ್ಮ ಮೇಲೆ ಬಂದ್ಬಿಡ್ತು. ಸೊ ಮಕ್ಕಳು ಈ ರೀತಿ ಯಾವುದೋ ಒಂದು ದೊಡ್ಡ ತಪ್ಪು ಮಾಡಿದಾಗ ಹೋಗ್ಬಿಟ್ಟು ಅಪ್ಪನ ಹತ್ರ ಹೇಳ್ತೀವ? ಹೇಳಲ್ಲ. ಓದುತ್ತಾರೆ, ಯಾಕೆ ಹೇಳಿ? ಬಾರಿಸ್ತಾರೆ ಅವರು. ಸೊ ಅವ್ರು ಹೋಗ್ಬಿಟ್ಟು ಕೃಷ್ಣನ ಹತ್ರ ಅವ್ರು ಹೇಳೋದೇ ಇಲ್ಲ. ಇಂಥ ಒಂದು ಶಾಪ ಬಂದಿದೆ ಋಷಿಮುನಿಗಳಿಂದ. ಅಟ್ಲೀಸ್ಟ್ ನಮಗೆ ಈಗಿನ ಕಾಲದಲ್ಲಿ ಈ ಒಂದು ಕಲಿಯುಗದಲ್ಲಿ ಅಂಥ ನಂಬಿಕೆಗಳಿಲ್ಲ, ಅದನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ, ಅಂತ ಒಂದು ಕೆಳಗಡೆ ಬಂದ್ಬಿಟ್ಟಿದ್ದೀವಿ. ಆದರೆ ಇಂದಿನ ಕಾಲದಲ್ಲಿ ಋಷಿಮುನಿಗಳು ಕೊಟ್ಟಂಥ ಶಾಪ ನಡೆದೇ ನಡೆಯುತ್ತೆ, ಅದೆಲ್ಲರಿಗೂ ಗೊತ್ತಿರುತ್ತೆ. ಅದು ನಡೆದೇ ನಡೆಯುತ್ತೆ ಅಂತ ಗೊತ್ತಿದೆ. ಇಂಥ ಒಂದು ಘೋರ ಅಪರಾಧ ಆಗೋಗಿದೆ ಮಕ್ಕಳಿಂದ. ಅವರು ಕೃಷ್ಣನ ಹತ್ರ ಹೋಗ್ಬಿಟ್ಟು ಅವರು ಅದನ್ನು ಹೇಳಲ್ಲ. ತನ್ನ ತಾತನಾದಂತಹ ಉಗ್ರಸೇನನ ಹತ್ರಕ್ಕೆ ಅವರು ಹೋಗ್ತಾರೆ. ಆಗಿನ ಯಾದವ ಕುಲದ ರಾಜನಾಗಿ ಯಾರಿರ್ತಾರೆ? ಉಗ್ರಸೇನನ ಇರ್ತಾರೆ. ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಆದಂಥ ಒಂದು ಈ ಒಂದು ಪ್ರಮಾದನ ಅವರು ಹೇಳ್ತಾರೆ. ಹೇಳಿದ ತಕ್ಷಣ ನೀವು ಅತ್ಯಂತ ದೊಡ್ಡ ತಪ್ಪನ್ನು ನೀವು ಮಾಡಿಬಿಟ್ಟಿದ್ದೀರ, ಇದಕ್ಕೆ ನಾವು ಪರಿಹಾರನ ಕಡ್ಕೊಳ್ಳೇಬೇಕು ಅಂತ. ಆ್ಯಕ್ಚುಲಿ ಸಾಂಬನ ಹೊಟ್ಟೆಯಿಂದ ಅವರು ಕೊಟ್ಟಂಥ ಶಾಪದಿಂದಾಗಿ ಏನು ಬಂದಿರುತ್ತೆ? ಒಂದು ಕಬ್ಬಿಣದ ಒಂದು ಸಲಾಕೆ ಬಂದಿರುತ್ತೆ. ಅವನ ಹೊಟ್ಟೆಯಿಂದ ಅವರು ಯಾವಾಗ ಒಂದು ಹೆಂಗಸಿನ ವೇಷನ ಹಾಕೊಂಡಿರ್ತಾರೆ, ಅದನ್ನು ಬಿಚ್ಚಿದ ತಕ್ಷಣ ಅವರ ಹೊಟ್ಟೆಯಿಂದ ಏನು ಬಂದಿರುತ್ತೆ? ಕಬ್ಬಿಣದ ಒಂದು ಸಲಾಕೆ ಬಂದಿರುತ್ತೆ. ಇದರಿಂದ ಭಯಭೀತರಾಗಿ ಅವ್ರೇನು ಮಾಡ್ತಾರೆ? ಉಗ್ರಸೇನನ ಹತ್ರ ಹೋಗ್ಬಿಟ್ಟು ಇದನ್ನೆಲ್ಲ ಹೇಳ್ಕೊಳ್ತಾರೆ. ಆವಾಗ ಅವ್ರೇನು ಮಾಡ್ತಾರೆ? ಆ ಕಬ್ಬಿಣದ ಒಂದು ಒನಕೆ ಇದ್ರೆ ತಾನೇ ನಾಶ ಆಗೋದು. ಎಲ್ಲ ಸೈನಿಕರನ್ನು ಕರೆಸಿ ಅದನ್ನು ಏನು ಮಾಡ್ತಾರೆ? ಅದನ್ನು ಪುಡಿ ಪುಡಿಯಾಗಿ ರುಬ್ಬಿಸ್ಬಿಡ್ತಾರೆ. ಒಂದು ಕಬ್ಬಿಣನ ಒಂದು ಬಂಡೆ ಮೇಲೆ ನೀವು ತೇದ್ರೆ ಏನಾಗುತ್ತೆ? ಅದು ಪುಡಿ ಪುಡಿ ಆಗುತ್ತೆ. ಕಂಪ್ಲೀಟಾಗಿ ಅದನ್ನು ಕಬ್ಬಿಣದ ಎಂಟೈರ್ ಒಂದು ಆ ಒಂದು ಒನಕೆಯನ್ನು ಅಥವಾ ಸಲಾಕೆಯನ್ನು ಏನು ಮಾಡ್ತಾರೆ? ಪುಡಿ ಪುಡಿಯಾಗಿ ತೇಯಿಸಿ ಅದನ್ನು ತಗೊಂಡೋಗಿ ಪ್ರವಾಸದಲ್ಲಿರುವಂಥ ಒಂದು ಸಮುದ್ರದಲ್ಲಿ ಅವರು ಬಿಸಾಕ್ತಾರೆ. ಆ ರೀತಿ ತೇಯ್ಬೇಕಾದ್ರೆ ಒಂದೇ ಒಂದು ಚಿಕ್ಕ ಒಂದು ಕಬ್ಬಿಣದ ಪೀಸು ಹಾಗೆ ಉಳಿದಿರುತ್ತೆ. ಇಷ್ಟನ್ನು ಸೇರಿ ಏನು ಮಾಡ್ತಾರೆ? ಅವರು ಪ್ರವಾಸದಲ್ಲಿರುವಂಥ ಸಮುದ್ರಕ್ಕೆ ಅವರು ಎಸೆದ್ಬಿಡ್ತಾರೆ. ಆಗ ಎಸೆದು ಪೂಜೆನ ಮಾಡಿ ಎಲ್ಲ ಬ್ರಾಹ್ಮಣರಿಗೆ ಒಂದು ಊಟ ಎಲ್ಲ ಪ್ರಸಾದನ ಎಲ್ಲ ಕೊಟ್ಟು ಅವರಿಗೆ ದಕ್ಷಿಣೆಗಳನ್ನು ಕೊಟ್ಟು ಅವರಿಂದ ಆಶೀರ್ವಾದನ ಮತ್ತೆ ಪಡ್ಕೊಂಡು, ಓಕೆ ಈಗ ಪರಿಹಾರ ಆಯಿತು ಅಂತ ಅವರು ಎಲ್ಲರೂ ವಾಪಸ್ಸು ಬರ್ತಾರೆ. ಆದರೆ ಆ ಒಂದು ಶಾಪ ಹೋಗೋದಿಲ್ಲ. ಸೊ ಸಮುದ್ರಕ್ಕೆ ಹಾಕಿದಂತಹ ಆ ಒಂದು ಕಬ್ಬಿಣದ ಪುಡಿ ಏನಾಗುತ್ತೆ? ತೀರಕ್ಕೆ ಬರುತ್ತೆ. ತೀರದಲ್ಲಿ ನಾವು ಮೊನ್ನೆ ಹೋದಾಗ ನೋಡಿದ್ವಿ, ನದಿಯ ತೀರದಲ್ಲಿ ದೊಡ್ಡ ದೊಡ್ಡ ಹುಲ್ಲುಗಳು ಬೆಳೆದಿರುತ್ತೆ, ದೊಡ್ಡದಾಗಿ ಬೆಳೆದಿರುತ್ತೆ. ಆ ಒಂದು ಕಬ್ಬಿಣದ ಪುಡಿ ತೀರಕ್ಕೆ ಬಂದು ಮಣ್ಣಿನಲ್ಲಿ ಸೇರಿಕೊಂಡು ಆ ಮಣ್ಣಿನಿಂದ ಆ ಒಂದು ಸಮುದ್ರದ ಮತ್ತು ನದಿಯ ತೀರದಲ್ಲಿ ದೊಡ್ಡ ಜೊಂಡು ಹುಲ್ಲುಗಳು ಬೆಳೆಯುತ್ತೆ. ಆ ಹುಲ್ಲುಗಳು ಯಾವ ರೀತಿ ಇರುತ್ತೆ ಅಂದರೆ ಕಬ್ಬಿಣದ ಅಂಶ ಅದರಲ್ಲಿ ಸೇರಿರೋದ್ರಿಂದ ಆಲ್ಮೋಸ್ಟ್ ಕತ್ತಿ ರೀತಿ ಇರುತ್ತೆ. ಅಷ್ಟೊಂದು ಹುಲ್ಲುಗಳು ಅದು ಬೆಳೆದಿರುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಕೃಷ್ಣ ಎಲ್ಲ ಯಾದವರಿಗೆ ಹೇಳ್ತಾರೆ, ಬನ್ನಿ ಪ್ರವಾಸ ಕ್ಷೇತ್ರಕ್ಕೆ ಹೋಗೋಣ. ತುಂಬ ದಿನ ಆಯಿತು ನಾವೆಲ್ಲ
ಫ್ಯಾಮಿಲಿ ಟ್ರಿಪ್ ಮಾಡಿ, ಪಿಕ್ನಿಕ್ ಮಾಡಿ, ನಾವೆಲ್ಲರೂ ಎಲ್ಲೋಗೋಣ, ಪ್ರಭಾಸ ಕ್ಷೇತ್ರಕ್ಕೆ ಹೋಗೋಣ. ಅಲ್ಲಿ ಆ ಒಂದು ನದಿಯ ತೀರ, ಸಮುದ್ರದ ತೀರದಲ್ಲಿ ನಾವೆಲ್ಲರೂ ಪೂಜೆ ಮಾಡಿ, ಪ್ರಸಾದ ಸ್ವೀಕರಿಸಿ, ಒಂದು ಪಿಕ್ನಿಕ್ ಥರ ಮಾಡಿ ನಾವು ವಾಪಸ್ ಬರೋಣ ಅಂತ ಎಲ್ಲರನ್ನೂ ಕರ್ಕೊಂಡವರು ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾರೆ. ಆ ರೀತಿ ಬಂದಾಗ ಏನಾಗುತ್ತೆ, ಈ ಶ್ಲೋಕದಲ್ಲಿ ಏನಂತ ಕೊಟ್ಟಿದ್ದಾರೆ, ಅಕ್ಕಿಯಿಂದ ತಯಾರಿಸಿದ ವಾರುಣಿಯನ್ನು ಯಥೇಚ್ಛವಾಗಿ ಕುಡಿದು ಅಮಲೇರಿ ದೊಣ್ಣೆಗಳನ್ನು ಹಿಡಿದು ಒಬ್ಬರಿಗೊಬ್ಬರು ಬಡಿದಾರಿ ಎಲ್ಲರೂ ಪ್ರಾಣ ಬಿಟ್ಟರು. ಕುಟುಂಬದ ಯಾವುದೋ ಒಂದು ಕುಟುಂಬ ಪ್ರಭಾಸ ಕ್ಷೇತ್ರದಲ್ಲಿ ಬಂದಿದೆ. ಅವರು ಪಾಪ ಪಿಕ್ನಿಕ್ ಮಾಡ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಸೋಮರಸನ ಕುಡಿದು, ಈ ಒಂದು ಅಕ್ಕಿಯ ಒಂದು ಇದರಿಂದ ಮಾಡಿದಂಥ ಒಂದು ಸೋಮರಸನ ಅವರು ಕುಡಿದು ಅಮಲೇರಿ ಮತ್ತೆ ಅದೇ ಒಂದು ತಮ್ಮ ಸ್ಮೃತಿಯ ಭ್ರಮಣೆಯಾಗಿ ತಮ್ಮಲ್ಲೇ ಕಿತ್ತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆ ಒಂದು ಜಗಳ ವಿಪರೀತವಾದಾಗ ಏನಾಗುತ್ತೆ, ಅಲ್ಲೇ ಆ ಒಂದು ತೀರದಲ್ಲಿ ಬೆಳೆದಿದ್ದಂಥ ಆ ಜೊಂಡು ಹುಲ್ಲುಗಳನ್ನೇ ಕೈಯಲ್ಲಿ ಕಿತ್ಕೊಳ್ತಾರೆ. ತುಂಬ ಅದು ಕಬ್ಬಿಣದ ರೀತಿ ಇದೆ ಅಂತ ಅವ್ರನ್ನ ಕಿತ್ಕೊಂಡು ಅದರಿಂದನೇ ಬಡ್ದಾಡೋದಕ್ಕೆ ಅವರು ಶುರು ಮಾಡ್ತಾರೆ. ಈ ರೀತಿ ಇಡೀ ಯಾದವ ಕುಲ ನಾಶ ಆಗೋದು. ಸೊ ಆಗ ಗಾಂಧಾರಿ ಕೊಟ್ಟಂಥ ಶಾಪ, ಇಲ್ಲಿ ಬ್ರಾಹ್ಮಣರು ಕೊಟ್ಟಂಥ ಶಾಪ ಏನಾಗುತ್ತೆ, ಅದು ಪೂರೈಸುತ್ತೆ. ಇಡೀ ಯಾದವ ಕುಲ ನಾಶ ಆಗುತ್ತೆ. ಸೊ ಈ ರೀತಿ ನಾಶ ಆದಾಗ ಕೃಷ್ಣ ಏನು ಹೇಳಿದ, ಸೊ ಈ ರೀತಿ ನಾಶ ಆದಾಗ ಕೃಷ್ಣನಿಗೆ ಇದೆಲ್ಲ ಗೊತ್ತಿತ್ತು. ಅವನೇ ಈ ರೀತಿ ಮಾಡಬೇಕು ಅಂತಾನೆ ಇವೆಲ್ಲ ಡ್ರಾಮಾದಲ್ಲಿ ಕತೆ ಬರೆದಿರೋದೇ ಅವರು, ಈ ರೀತಿ ಇದು ಮುಗಿಬೇಕು ಅಂತ. ಸೊ ಅವ್ರಿಗೆಲ್ಲರಿಗೂ ಗೊತ್ತಿತ್ತು. ಕೃಷ್ಣ ಏನು ಮಾಡ್ತಾರೆ, ತನ್ನ ಸಾರಥಿಯಾದಂತಹ ಹೆಸರು ನೆನ್ಕೊಡ್ತಾರೆ, ನೆನಪಿದೆ ಯಾರಿಗಾನ ಕೃಷ್ಣನ ಸಾರಥಿ ಹೆಸರೇನು? ದಾರುಕನಿಗೆ ಒಂದು ಮೆಸೇಜನ್ನು ಕೊಡ್ತಾರೆ. ಇಂದು ಕೆಲವೇ ಕ್ಷಣಗಳಲ್ಲಿ, ಓಕೆ, ಈಗೆಲ್ಲ ಯಾದವರು ಸತ್ತೋಗಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಸಹ ಈ ಒಂದು ಲೀಲೆನ ಮುಗಿಸಿ ನನ್ನ ಧಾಮಕ್ಕೆ ಹೊರಟೋಗ್ತೀನಿ. ದ್ವಾರಕೆಗೆ ನನ್ನ ಸ್ನೇಹಿತನಾದಂಥ ಅರ್ಜುನ ಬಂದಿರ್ತಾನೆ. ಅವನಿಗೆ ಹೋಗಿ ಹೇಳಿ ಎಲ್ಲ ರಾಣಿಯರನ್ನ ಕರ್ಕೊಂಡು ಅವರು ಹಸ್ತಿನಾಪುರಕ್ಕೆ ಹೋಗಲಿ ಅಂತ. ಯಾಕೆ ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ಇಡೀ ದ್ವಾರಕೆ ಸಮುದ್ರದಲ್ಲಿ ಮುಳುಗೋಗುತ್ತೆ. ಆ ದಾರುಕರಿಗೂ ಅಷ್ಟೇ ತುಂಬ ದುಃಖ ಆಗುತ್ತೆ. ಬೇರೆ ವಿಧಿ ಇಲ್ಲ. ದೇವತಮ ಪರಮ ಪುರುಷ ಹೇಳ್ತಾ ಇದ್ದಾರೆ, ಅವರ ಆದೇಶನ ಪಾಲಿಸ್ಬೇಕು ಅಂತ. ಇಷ್ಟ ಇಲ್ಲದೆ ಕೃಷ್ಣನ್ನ ಅವರು ಬಿಟ್ಟು ಹೋಗ್ತಾರೆ ದ್ವಾರಕೆಗೆ. ಆ ಒಂದು ಮೆಸೇಜ್ನ ಯಾರು ಕೊಡಬೇಕು, ಅರ್ಜುನನಿಗೆ ಕೊಡಬೇಕು ಅಂತ. ಇಲ್ಲಿ ಕೃಷ್ಣನೂ ಅಷ್ಟೇ, ಆ ಒಂದು ಪುಡಿ ಮಾಡಿದ ಇದರಲ್ಲಿ ಒಂದೇ ಒಂದು ಕಬ್ಬಿಣದ ಚೂರು ಉಳಿದಿತ್ತಲ್ಲ, ಆ ಒಂದು ಚೂರನ್ನ ಒಂದು ಮೀನು ನುಂಗಿರುತ್ತೆ. ಆ ಮೀನನ್ನ ಜರ ಎನ್ನುವಂಥ ಒಬ್ಬ ಬೇಡ ಹಿಡಿದಿರ್ತಾನೆ. ಹಿಡಿದು ಆ ಮೀನಿನ ಹೊಟ್ಟೆಯಿಂದ ಆ ಒಂದು ಕಬ್ಬಿಣದ ಚೂರನ್ನು ನೋಡ್ತಾನೆ. ಇದು ತುಂಬ ಚೆನ್ನಾಗಿದೆ, ಇದು ಕಬ್ಬಿಣದ್ದು. ನನ್ನ ಬಾಣದ ಮುಂದೆ ಇದನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅವ್ರು ಏನು ಮಾಡ್ತಾರೆ, ಬಾಣದ ಮುಂದೆ ಅದನ್ನು ಸಿಗಾಕ್ಸ್ಕೊಂಡು ಅದನ್ನು ಚೂಪ್ ಮಾಡಿ ತನ್ನ ಬಾಣನ ಅವರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಹೀಗಿರ್ಬೇಕಾದ್ರೆ ಕೃಷ್ಣ ಅಲ್ಲಿ ಪ್ರಭಾಸ ಕ್ಷೇತ್ರದಲ್ಲಿ ವಿಶ್ರಾಂತಿ ಪಡ್ಕೊಳ್ತಾ ಇರ್ತಾರೆ. ಅವರ ಎಡಗಾಲಿನ ಒಂದು ತುದಿ ಏನಿದೆ ಅದು ಆ ಜರನಿಗೆ ಒಂದು ಜಿಂಕೆಯ ರೀತಿ ಕಾಣುತ್ತೆ. ದೂರದಲ್ಲಿರುವಂಥ ಕೃಷ್ಣನ ಒಂದು ಎಡಗಾಲಿನ ತುದಿ ಜರನಿಗೆ ಯಾವ ರೀತಿ ಕಾಣುತ್ತೆ, ಜಿಂಕೆಯ ರೀತಿ ಕಾಣುತ್ತೆ. ಜಿಂಕೆ ಅಂದ್ಕೊಂಡು ಅವ್ರೇನು ಮಾಡ್ತಾರೆ, ಆ ಒಂದು ಪೀಸನ್ನು ಇಟ್ಕೊಂಡಿದ್ರಲ್ಲ ಅದೇ ಬಾಣನ ತೆಗೆದವರು ಹೊಡಿತಾರೆ. ಅದು ಕೃಷ್ಣನ ಕಾಲಿಗೆ ಟಚ್ ಆಗುತ್ತೆ. ಇಲ್ಲಿ ನನ್ನ ಕೆಲಸ ಹೋಗಿದ್ದು ಅಂತ ಅವರು ಬಾಬಾ ಎದ್ದವರು ತಮ್ಮ ಗೋಲಕ ವೃಂದಾವನಕ್ಕೆ ಹೋಗ್ತಾರೆ. ಸೊ ಈ ರೀತಿ ಇಡೀ ಯಾದವರು ತಮ್ಮ ಲೀಲೆಗಳನ್ನು ಮುಗಿಸಿ ತಮ್ಮ ಸ್ವಧಾಮಕ್ಕೆ ಅವರು ಹಿಂದಿರುಗ್ತಾರೆ. ಸೊ ಈ ರೀತಿ ಹಿಂದಿರುಗಿದಾಗ ಏನಾಗುತ್ತೆ, ದಾರುಕ ದ್ವಾರಕೆಗೆ ಬರ್ತಾರೆ. ಅಲ್ಲಿ
ಆಗ ತಾನೇ ಬಂದಿದ್ದಂತಹ ಅರ್ಜುನ ಬಂದಿದ್ನಲ್ಲ, ಯಾವ ರೀತಿ ಇದ್ದಾರೆ ನಮ್ಮ ಯಾದವ ಸ್ನೇಹಿತರು ಅಂತ ನೋಡ್ಕೊಂಬ ಅಂತ ಅವರನ್ನ ಕಳಿಸಿದ್ರು. ಅಲ್ಲಿ ಅರ್ಜುನ ಬಂದಿದ್ದ. ಅರ್ಜುನನಿಗೆ ಆ ಒಂದು ಸಂದೇಶನ ಅವ್ರು ಹೇಳ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಡೀ ತನ್ನ ಜೀವಮಾನ ಪರ್ಯಂತ ಯಾರ ಒಂದು ಸ್ನೇಹದಲ್ಲಿ, ಯಾರ ಜೊತೆ ಆಟ ಆಡ್ಕೊಂಡು, ಯಾರ ಜೊತೆ ಕೈ ಹಿಡ್ಕೊಂಡು, ಯಾರ ಜೊತೆ ಮಲ್ಕೊಂಡು ತನ್ನ ಇಡೀ ಒಂದು ಜೀವನನ ಕಳೆದ್ನೋ, ಯಾರಿಂದ ಅವನಿಗೆ ಎಲ್ಲಾನು ಸಿಕ್ತೋ ಅಂತ ಒಬ್ಬ ಸ್ನೇಹಿತ ಈಗ ಈ ಒಂದು ತನ್ನ ಲೀಲೆಗಳನ್ನು ಮುಗಿಸಿ ಹೊರಟೋಗಿದ್ದಾರೆ. ಈ ಒಂದು ಸಂದೇಶನ ಕೇಳಿ ಅವರಿಗೆ ಆಘಾತ ಆಗುತ್ತೆ. ಆದರೆ ಅದೇ ಭಗವಂತ ಒಂದು ಆದೇಶನ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಏನಂತ? ಎಲ್ಲ ರಾಣಿಯರನ್ನ ಕರ್ಕೊಂಡು ಹಸ್ತಿನಾಪುರಕ್ಕೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಬೇಕು ಅಂತ. ಎಷ್ಟೇ ದುಃಖ ಆದ್ರೂ ಸಹ ಅವ್ರೇನ್ ಮಾಡ್ತಾರೆ, ತಡ್ಕೊಂಡು ಭಗವಂತ ಕೊಟ್ಟಿರುವಂತ ಆದೇಶನ ನಾನು ಪಾಲಿಸ್ಬೇಕು ಅಂತ ಅವ್ರೇನ್ ಮಾಡ್ತಾರೆ, ಎಲ್ಲ ರಾಣಿಯರನ್ನ ಕರ್ಕೊಂಡು ಹಸ್ತಿನಾಪುರದ ಕಡೆಗೆ ಹೋಗ್ತಾರೆ. ಹೋಗೋ ದಾರಿನಲ್ಲಿ ಕೆಲವು ಗೋಪ ಬಾಲಕರು ಬಂದು ಅಷ್ಟೊಂದು ಶಕ್ತಿಶಾಲಿಯಾದಂಥ ಅರ್ಜುನನ್ನ ಸೋಲಿಸ್ಕೊಡ್ತಾರೆ. ಕೆಲವು ಗೋಪ ಬಾಲಕರ ಮುಂದೆ ಆ ಗಾಂಡೀವ ದಾರಿಯಾದಂಥ ಅರ್ಜುನ ಸೋತೋಗ್ತಾನೆ. ಎಲ್ಲ ರಾಣಿಯರನ್ನ ಗೋಪ ಬಾಲಕರು ಕರ್ಕೊಂಡು ಹೋಗ್ಬಿಡ್ತಾರೆ. ಅವರನ್ನ ರಕ್ಷಣೆ ಮಾಡೋದಕ್ಕೆ ಆಗಲ್ಲ ಅರ್ಜುನನ ಕೈನಲ್ಲಿ. ಯಾರು ದ್ರೌಪದಿಯ ಸ್ವಯಂವರದಲ್ಲಿ ಅಂತಹ ಒಂದು ಯಾರು ಎತ್ತದಕ್ಕೆ ಆಗದಿರುವಂಥ ಒಂದು ಧನುಷನ್ನ ಎತ್ತಿ ಆ ಒಂದು ಸ್ವಯಂವರದಲ್ಲಿ ಗೆದ್ನೋ, ಯಾರು ಅಂತಹ ಒಂದು ಕುರುಕ್ಷೇತ್ರ ರಣರಂಗದಲ್ಲಿ ಅಂತಹ ಘಟಾನುಘಟಿ ಸೇನಾನಿಗಳನ್ನು ಸೋಲಿಸೋದ್ನೋ, ಅವನ ಕೈಯಲ್ಲಿ ಒಬ್ಬ ಸಾಮಾನ್ಯ ಗೋಪ ಬಾಲಕರನ್ನ ಅವನ ಕೈಯಲ್ಲಿ ಯುದ್ಧ ಮಾಡೋದಕ್ಕೆ ಆಗ್ತಾ ಇಲ್ಲ. ಕಡೆಗೆ ತಾನು ಸೋತೋಗ್ತಾನೆ. ಯಾರನ್ನ ನಾನು ರಕ್ಷಣೆ ಮಾಡಬೇಕು ಅಂತ ಅದು ಕೃಷ್ಣ ಹೇಳಿದಾರೋ ಆ ಒಂದು ಕೆಲಸ ಮಾಡಕ್ಕಾಗದಿರಂಗೆ ಅವಮಾನದಿಂದ ಅವರು ಹಸ್ತಿನಾಪುರಕ್ಕೆ ಬಂದಿರ್ತಾರೆ. ಆವಾಗ ಇದನ್ನೆಲ್ಲ ಇಷ್ಟೊತ್ತು ನಾವು ಕೇಳಿದ್ವಲ್ಲ, ಇಷ್ಟನ್ನೆಲ್ಲ ಅವರು ಕೇಳೋದು. ನನ್ನ ಕೈಯಲ್ಲಿ ಅದೇ ಈ ಒಂದು ಶ್ಲೋಕ 21 ಅದೇನೇ ಇರೋದು. ಈಗಲೂ ನನ್ನ ಕೈನಲ್ಲಿ ಏನಿದೆ? ಗಾಂಡೀವ ಇದೆ, ಅದೇ ಬಾಣಗಳಿದೆ. ಅರ್ಜುನನ ಒಂದು ಬತ್ತಳಿಕೆ ಹೇಗಿತ್ತು ಅಂದ್ರೆ, ಅದರಲ್ಲಿರುವಂಥ ಬಾಣಗಳು ಖಾಲಿನೇ ಆಗಲ್ಲ. ಅವನು ತೆಗೆದು ಹೊಡಿತಾ ಇರೋ ಅದು ತುಂಬ್ತಾ ಇರುತ್ತೆ. ಗಾಂಡೀವ ಏನು? ದೇವತೆಗಳು ಆಶೀರ್ವಾದ ಮಾಡಿಕೊಟ್ಟಂತ ಒಂದು ದಿವ್ಯವಾದಂಥ ಒಂದು ಅಸ್ತ್ರ. ಅದೇ ಗಾಂಡೀವ ನನ್ನ ಹತ್ರ ಈಗಲೂ ಇದೆ. ಅದೇ ಬಾಣಗಳು ಸಹ ನನ್ನ ಬತ್ತಳಿಕೆಯಲ್ಲಿದೆ. ಅದೇ ಕುದುರೆಗಳು ಇದೆ, ಅದೇ ರಥನೂ ಇದೆ. ಆದರೆ ನನ್ನಲ್ಲಿ ಏನೊಂದು ಪವರ್ ಇತ್ತು, ಆ ಪವರು ಈಗ ಇಲ್ಲ. ಏನದು ಇಲ್ಲದೆ ಇರೋದು? ಕೃಷ್ಣ. ಇಷ್ಟೇ ಇದೆ ನಮ್ಮ ಜೀವನನೂ ಅಷ್ಟೇನೆ. ನಮ್ಮಲ್ಲಿ ಎಲ್ಲ ನಡೆಸಿ ಮಾಡುವಂಥವ್ನು ಯಾರು? ಆ ಒಂದು ಭಗವಂತ. ಇಲ್ಲಿ ಶ್ರೀಲ ಪ್ರಭುಪಾದ ಅದನ್ನ ಇಲ್ಲಿ ಒಂದು ಬ್ಯೂಟಿಫುಲ್ ಅನಾಲಜಿ ಮೂಲಕ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಯಾವಾಗ ಒಂದು ಪವರ್ ಹೌಸಿಂದ ಪವರ್ ಸಪ್ಲೈ ಆದರೆ ಇಲ್ಲಿರುವಂಥ ಬಲ್ಬು ಉರಿಯುತ್ತೆ. ಇಲ್ಲಿ ನೀವು ಎಷ್ಟೇ ಸಾವಿರಾರು ರೂಪಾಯಿ ಕೊಟ್ಟು ಒಳ್ಳೆ ಬಲ್ಬ್ ಹಾಕಿದ್ರು ಪವರ್ ಹೌಸಿಂದ ಪವರ್ ಸಪ್ಲೈ ಆಗಲಿಲ್ಲ ಅಂದರೆ ಏನಾಗುತ್ತೆ? ಯೂಸ್ಲೆಸ್. ಯಾವ ರೀತಿ ಯೂಸ್ಲೆಸ್ ಅದು? ಒಂದು ಶವಕ್ಕೆ ಮಾಡಿದಂತಹ ಒಂದು ಅಲಂಕಾರದ ರೀತಿ ಯೂಸ್ಲೆಸ್. ಇವು ಶವಕ್ಕೆ ಒಂದು ಅಲಂಕಾರನ ಚೆನ್ನಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಾರ? ಒಂದು ಸತ್ತ ದೇಹ ಮತ್ತು ಜೀವಂತದ ದೇಹದ ಮಧ್ಯದಲ್ಲಿರುವಂತಹ ಒಂದು ವ್ಯತ್ಯಾಸ ಏನು ಹೇಳಿ? ಆತ್ಮ. ಅವ್ರಿಗೆ ಎಷ್ಟೋ ಜನ ಹೇಳ್ತಾರೆ, ಈಗ ತಾನೇ ಮಾತಾಡ್ತಾ ಇದ್ರು, ಈಗ ತಾನೇ ಚೆನ್ನಾಗೇ ಇದ್ರು, ಸಡನ್ ಆಗಿ ಅವರು ಪ್ರಾಣ ಬಿಟ್ಟು. ಆ ದೇಹ ಅಲ್ಲೇ ಇದೆ, ಅದರಲ್ಲಿ ಎಲ್ಲನೂ ಹಾಗೆ ಇದೆ, ಆದರೆ ಅದು ಶವ. ಅಲ್ಲಿ ಯಾರು ಹೋಗಿದ್ದಾರೆ? ಆ ದೇಹದಿಂದ ಆತ್ಮ ಅನ್ನೋದು ಹೊರಗಡೆಗೆ ಬಂದಿದೆ. ಸೊ ಅದೇ ರೀತಿ ಭಕ್ತನ ಒಂದು ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಭಗವಂತ ಏನು ಒಂದು ಕರುಣೆನ ಕೊಟ್ಟಿದ್ದಾರೆ ಅದನ್ನು ಅವರು ವಾಪಸ್ ತಗೊಂಡ್ರೆ, ಅರ್ಜುನನ ಬಳಿ ಅದೇ ಗಾಂಡೀವ ಇದೆ, ಅದೇ ರಥ ಇದೆ, ಎಲ್ಲ ಇದೆ, ಬಾಣಗಳು ಎಲ್ಲ ಇದೆ, ಆದರೆ ಅವನಲ್ಲಿ ಪವರು ಈಗ ಇಲ್ಲ.
ಸೊ ಇಲ್ಲಿ ಪ್ರಭುಪಾದರು ಇನ್ನೊಂದು ಉದಾಹರಣೆ ಮೂಲಕನೂ ಸಹ ನಮಗೆ ಹೇಳ್ತಾ ಇದ್ದಾರೆ. ಅದೇನದು, ಯಾವಾಗ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಆಟ ಆಡ್ಕೊಡೋದಕ್ಕೆ ಅಂತ ಬಿಡ್ತಾರೆ, ಅವರೆಷ್ಟೊತ್ತು ಆಟ ಆಡ್ಬೋದು? ತಂದೆ ತಾಯಿಗಳು ಬಿಟ್ಟಿರೋ ಅಷ್ಟು ಆಟ ಆಡ್ಬೋದು. ಇನ್ನೂ ಜಾಸ್ತಿ ಆಟ ಆಡೋಕೆ ಹೋದ್ರೆ ಏಯ್ ಬಾರೋ ಇಲ್ಲಿ ಅಂದ್ರೆ ಸಾಕು, ಅವರು ಮನೆಗೆ ವಾಪಸ್ಸು ಬರಲೇಬೇಕು. ಹೌದು ತಾನೆ? ತಂದೆ ತಾಯಿಗಳು ಎಷ್ಟೊತ್ತು ಪರ್ಮಿಷನ್ ಕೊಡ್ತಾರೋ ಅಷ್ಟೊತ್ತು ನಾವು ಆಟನ ಆಡ್ಬೋದು. ಟೈಮ್ ಆಯಿತು ಬಾರೋ ಅಂದಿದ ತಕ್ಷಣ ಏನು ಮಾಡಬೇಕು? ತಲೆ ಬಗ್ಗಿಸ್ಕೊಂಡು ನಾವು ಸುಮ್ಮನೆ ಒಳಗಡೆಗೆ ಬರಬೇಕು. ಬಂದಿಲ್ಲ ಅಂದ್ರೆ ಏನಾಗುತ್ತೆ? 2 ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಇರೋದು 2 ಆಪ್ಷನಲ್ಲಿ, ನೀವಾಗ ನೀವೇ ಬನ್ನಿ, ಇಲ್ಲ ಅಂದರೆ ಓಡಿಸ್ಕೊಂಡು ಮನೆಗೆ ಬನ್ನಿ. ಅಂದರೆ ಬರೋದಂಥದ್ದು ಗ್ಯಾರಂಟಿ. ಸೊ ಅದೇ ರೀತಿಯೇ ಇಲ್ಲಿ ಭಗವಂತ ನಮಗೆ ಆ ಒಂದು ಪವರ್ ಹೌಸಿಂದ ಪವರ್ ಕೊಟ್ಟರೆ ಬಲ್ಬು ಉರಿಯುತ್ತೆ, ಕರೆಂಟ್ ಹೋಯ್ತು ಅಂದರೆ ಬಲ್ಬು ಉರಿಯಲ್ಲ. ಸೊ ಅದೇ ಒಂದು ಗಾಂಡಿವ ಅವನ ಹತ್ರ ಇದ್ರೂ ಆ ಪವರ್ ಹೌಸಿಂದ ಪವರು ಸಪ್ಲೈ ಆಗ್ತಾ ಇಲ್ಲ. ಯಾಕೆ? ಡ್ರಾಮಾ ಮುಗೀತು. ಯಾವ ರೀತಿ ಕೃಷ್ಣ ಅದನ್ನು ಅರ್ಥ ಮಾಡಿಕೊಂಡು ಮನೆಗೆ ಬಂದರು, ಅರ್ಜುನನ ಅರ್ಥ ಮಾಡ್ಕೊಂಡು ಏನು ಮಾಡಬೇಕು? ಮನೆಗೆ ವಾಪಸ್ಸು ಬರಬೇಕು. ಸ್ಟೇಜಿಂದ ಅವ್ರೇನು ಮಾಡಬೇಕು? ಅಲ್ಲಿಂದ ಇಳಿಬೇಕು. ಇಲ್ಲಾಂದರೆ ಸ್ಟೇಜಲ್ಲಿ ಇರ್ತೀವಲ್ಲ, ಕರೆಂಟ್ ಇದೆ, ಎಲ್ಲ ಸ್ಟೇಜ್ ಇದೆ, ಎಲ್ಲ ಮೈಕ್ ಇದೆ ಅಂದರೆ ನನಗೆ ಇನ್ನೂ ಡ್ರಾಮಾ ಇದೆ ಅಂತ ನಾನು ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸ್ಟೇಜಲ್ಲಿರುವಂಥ ಲೈಟನ್ನು ಆಫ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲರೂ ಕೆಳಗಡೆಗೆ ಇಳಿದು ಬರ್ತಾರೆ. ಸೊ ಅದೇ ರೀತಿ ಇಲ್ಲಿ ಅರ್ಜುನನಿಗೆ ಸಪ್ಲೈ ಆಗ್ತಿದ್ದಂಥ ಪವರು ಕಟ್ಟಾಗಿದೆ. ಸೊ ಇಲ್ಲಿ ಈಗ ಎಲ್ಲ ಪಾಂಡವರನ್ನು ಅರ್ಥ ಮಾಡ್ಕೊತಾರೆ, ಈಗ ಡ್ರಾಮಾ ಮುಗಿದಿದೆ, ನಾಟಕ ಅನ್ನೋದು ಮುಗಿದಿದೆ, ನಾವೆಲ್ಲರೂ ಸ್ಟೇಜಿಂದ ಕೆಳಗಡೆಗೆ ಇಳಿಬೇಕು. ಆ ಒಂದು ಸಂದರ್ಭ ಈಗ ನಮಗೆ ಬಂದಿದೆ, ನಾವೆಲ್ಲರೂ ಸ್ಟೇಜಿಂದ ಕೆಳಗಡೆ ಇಳಿಬೇಕು ಅಂತ ಅವರಿಗೆ ಅರ್ಥ ಆಗೋದು. ಸೊ ಈ ರೀತಿ ಅರ್ಜುನನಲ್ಲಿದ್ದಂಥ ಎಲ್ಲ ಒಂದು ಪವರು, ಶಕ್ತಿ ಅವರು ಕಳ್ಕೊಳ್ತಾರೆ. ಯಾರನ್ನ ಒಂದು ರಕ್ಷಣೆ ಮಾಡಬೇಕು ಅಂತಿದ್ರು, ಕೃಷ್ಣನ ಯಾದವರ ರಾಣಿಯರನ್ನ ಅವ್ರಿಗೆ ಇಲ್ಲಿ ರಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ. ನೀವು ಹಿಂದಿನ ಅಧ್ಯಾಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಯುಧಿಷ್ಠಿರ ಅವ್ರು ಬಂದಿದ ತಕ್ಷಣ ಕೇಳ್ತಾರೆ, ನೀನು ಯಾರಿಗಾದ್ರೂ ಒಂದು ಭಾಷೆ ಕೊಟ್ಟು ರಕ್ಷಣೆ ಮಾಡಬೇಕು ಅಂತಿದ್ದು, ಅದನ್ನು ನಿನ್ನ ಕೈಲಿ ಮಾಡೋಕ್ಕಾಗಲಿಲ್ವಾ? ಅಥವಾ ನಿನ್ನ ಗಾಂಡೀವಾ ನಿನಗೆ ಆ ಒಂದು ಶಕ್ತಿನ ಕೊಡ್ತಾ ಇಲ್ವಾ? ನಿನ್ನನ್ನು ಯಾರನ್ನ ಸೋಲಿಸ್ಬಿಟ್ರಾ? ಈ ರೀತಿ ಯುಧಿಷ್ಠಿರ ಅವರಿಗೆ ಪ್ರಶ್ನೆ ಕೇಳ್ತಾರೆ ಬಂದಿದ ತಕ್ಷಣ. ಅದೆಲ್ಲನೂ ಅರ್ಜುನನಿಗೆ ಪಾಪ ಆಗಿರುತ್ತೆ. ಅವರಲ್ಲಿರೋವಂಥ ಎಲ್ಲ ಪವರು ಹೋಗಿರುತ್ತೆ. ಯಾರನ್ನ ರಕ್ಷಣೆ ಕೊಡುವಂಥ ಕೃಷ್ಣನಿಂದಲೇ ಆದೇಶ ಬಂದಿದೆ, ಅವರನ್ನು ರಕ್ಷಣೆ ಮಾಡೋಕ್ಕಾಗ್ದಿರ ಕೇವಲ ಒಂದು ಗೋಪ ಬಾಲಕರ ಜೊತೆ ಅವರು ಸೋತೋಗ್ತಾರೆ. ಸೋತು ಸುಣ್ಣವಾಗಿ ತಲೆ ಬಗ್ಗಿಸ್ಕೊಂಡವರು ಹಸ್ತಿನಾಪುರಕ್ಕೆ ಬಂದಿರ್ತಾರೆ. ಸೊ ಈ ರೀತಿ ಅರ್ಜುನನಿಗೆ ಸಹ ಮತ್ತು ಪಾಂಡವರಿಗೆ ಭಗವಂತ ತನ್ನ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಏನಂತ? ಅವರು ಸಹ ಈ ಒಂದು ಇದರಿಂದ ನಿವೃತ್ತಿನ ಹೊಂದಬೇಕು. ಸೊ ಇಲ್ಲಿ ಪ್ರಭುಪಾದರು ಮತ್ತು ಈ ಒಂದು ಶ್ಲೋಕದಲ್ಲೂ ಸಹ ಇನ್ನೂ ಅನೇಕ ರೀತಿಗಳಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದಾರೆ. ಒಂದು ತುಪ್ಪನ ಬೂದಿಯಲ್ಲಿ ಹೋಮ ಮಾಡಿದ ಹಾಗೆ, ಒಂದು ತುಪ್ಪನ ಬೂದಿಲಿ ಹೋಮ ಮಾಡಿದ್ರೆ ಯೂಸ್ಫುಲ್ ಆಗುತ್ತೋ ವ್ಯರ್ಥ ಆಗುತ್ತೆ? ತುಪ್ಪನ ಎಲ್ಲಾಗ್ತೀವಿ? ಯೂಶಲಿ ತುಪ್ಪನ ಎಲ್ಲಾಗ್ತೀವಿ? ಅಗ್ನಿನಲ್ಲಿ ಹಾಕ್ತೀವಿ, ಬೂದಿನಲ್ಲಿ ಆಗಲ್ಲ. ಎಲ್ಲ ಅಗ್ನಿ ಹೋಗಿದೆ, ಬರೀ ಬೂದಿ ಇರುತ್ತಲ್ಲ, ಆ ಬೂದಿನಲ್ಲಿ ಹಾಕಿದ್ರೆ ಯಾರಿಗೂ ಹೋಗಲ್ಲ. ಅಗ್ನಿ ದೇವನಿಂದ ನಾವು ಆ ಒಂದು ತುಪ್ಪನ ಯಾರಿಗೆ, ಆ ಒಂದು ದೇವತೆಗಳಿಗೆ ನಾವು ತಲುಪಿಸ್ತೀವಿ. ಬೂದಿನಲ್ಲಿ ಹಾಕಿದ್ರೆ ಏನಾಗುತ್ತೆ? ವ್ಯರ್ಥ ಆಗುತ್ತೆ. ಆಮೇಲೆ ಎರಡನೇದು, ಮ್ಯಾಜಿಕ್ ಮಾಡಿ. ಇವಾಗ ಮ್ಯಾಜಿಕ್ ಶೋಗಳಲ್ಲಿ ನಿಮಗೆ 5 ರೂಪಾಯಿನ ತಗೊಂಡು 500 ರೂಪಾಯಿ ಮಾಡಿರೋ ತೋರಿಸ್ತಾ ಇರ್ತಾರೆ. ಮ್ಯಾಜಿಕ್ ಮಾಡಿದೆ ನೋಡಿ, ಹಿಂಗೆ ಇಟ್ಕೊಂಡು ಏನೋ ಒಂದು ಮಾಡಿಬಿಟ್ಟು, 5 ರೂಪಾಯಿನಾಯಿತು, 500 ರೂಪಾಯಿ, 1000 ರೂಪಾಯಿ ಆಯಿತು ಅಂತ ಅವರು ತೋರಿಸ್ತಾ ಇರ್ತಾರೆ. ನಾವೆಲ್ಲ ಏನು ಮಾಡ್ತೀವಿ? ವಂಡರ್ಫುಲ್ ಅಂತ ಚಪ್ಪಾಳೆನ ತಡ್ತಾ ಇರ್ತೀವಿ. ಹೌದು ತಾನೆ? ನಾವು ಒಂದೇ ಒಂದು ಯೋಚನೆ ಮಾಡಲ್ಲ. ಅವನಿಗೆ ಆ ಮ್ಯಾಜಿಕ್ ಮಾಡೋದು ಬಂದರೆ
ಪಾಪ ಅವ್ನು ಬಂದ್ಬಿಟ್ಟು ಆ ಸ್ಟೇಜಲ್ಲಿ ಅಷ್ಟೊಂದು ಡ್ರಾಮಾ ಏನಕ್ಕೆ ಮಾಡಬೇಕು, ಮನೇಲೇ ಕುತ್ಕೊಂಡು ಎಲ್ಲ 5 ರೂಪಾಯಿಗಳನ್ನ ತಗೊಂಡು 500 ರೂಪಾಯಿ ಮಾಡಿಕೊಂಡು, ಇಲ್ಲ 500 ರೂಪಾಯಿ 5,000 ಮಾಡ್ಕೊಂಡು, 5 ಲಕ್ಷ ಮಾಡ್ಕೊಂಡು, 5 ಕೋಟಿ ಮಾಡಿಕೊಂಡು ಅವ್ನ ಜೀವನ ಆರಾಮಾಗಿ ಮಾಡ್ಬೋದು ತಾನೆ. ಅದು ಕಣ್ಕಟ್ಟು ವಿದ್ಯೆ ಅನ್ನೋದು ನಾವು ಮರ್ತೋಗ್ತೀವಿ. ಆ ಮ್ಯಾಜಿಕ್ನ ನಾವು ನೋಡ್ಬಿಟ್ಟು ವಾ ಸೂಪರ್ ಅಂತ ಚಪ್ಪಾಳೆನ ತರ್ತೀವಿ. ಸೊ ಅವನು ಮಾಡಿದಂತಹ ಒಂದು ದುಡ್ಡಿಗೆ ಬೆಲೆ ಇಲ್ಲ. ಪೇಪರಿನ ಒಂದು ದುಡ್ಡನ್ನು ಅವನು ಹಣ ಅಂತ ನಮ್ಮ ಮುಂದೆ ತೋರಿಸ್ತಾರೆ, ಅದಕ್ಕೆ ಬೆಲೆ ಇಲ್ಲ. ಸೊ ಅದೇ ರೀತಿ ಅದು ವ್ಯರ್ಥ. ಮೂರನೇದೇನು, ಬಂಜರು ನೆಲದಲ್ಲಿ ಬಿತ್ತಿದ ಬೀಜದ ಹಾಗೆ. ಯಾವ ಒಂದು ಫಲವತ್ತಾದ ಒಂದು ಭೂಮಿನಲ್ಲಿ ಒಂದು ಬೀಜ ಹಾಕಿದ್ರೆ ಅದರಿಂದ ಏನಾಗುತ್ತೆ, ಮೊಳಕೆ ಹೊಡೆದು ಒಂದು ಗಿಡ ಬೆಳೆಯುತ್ತೆ. ಬಂಜರು ಭೂಮಿನಲ್ಲಿ ಹೋಗ್ಬಿಟ್ಟು ನೀವು ಬೀಜ ಹಾಕಿದ್ರೆ ಬೆಳೆಯುತ್ತಾ? ಬೆಳೆಯಲ್ಲ. ಸೊ ಈ ರೀತಿ ಏನು, ಇವೆಲ್ಲನೂ ವ್ಯರ್ಥ ಪ್ರಯತ್ನಗಳು. ಸೊ ನಮ್ಮ ಜೀವನದಲ್ಲಿ ನಾವು ಕೃಷ್ಣನ ಬಿಟ್ಟು ಮಾಡುವಂತಹ ಪ್ರತಿಯೊಂದೂ ಸಹ ಯಾವ ರೀತಿ ಏನಾಗಿರುತ್ತೆ, ವ್ಯರ್ಥ ಪ್ರಯತ್ನಗಳಾಗಿರುತ್ತೆ. ಅಲ್ಲಿ ಕೃಷ್ಣ ಇದ್ರೇನೆ, ನೀವು ಅನೇಕ ಬಾರಿ ಕೇಳಿರ್ಬೇಕು, ಅನೇಕ ಸೊನ್ನೆಗಳಿರ್ಬೋದು, ಎಷ್ಟೊಂದಿರ್ಬೋದು, ಅದರ ಮುಂದೆ ಒಂದಿಲ್ಲ ಅಂದರೆ ಅದಕ್ಕೆ ಬೆಲೆ ಇಲ್ಲ. ಎಷ್ಟೇ ಸೊನ್ನೆಗಳನ್ನು ನೀವು ಹಾಕಿದ್ರು ಅದು ಸೊನ್ನೆನೇ, ಹೌದು ತಾನೆ? ಅದರ ಮುಂದೆಗಡೆ ಒಂದಿದ್ರೆ ಅದರ ಬೆಲೆ ಏನಾಗುತ್ತೆ, ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಆ ಒನ್ ಯಾರು? ಭಗವಂತ. ನಮ್ಮ ಜೀವನದಲ್ಲಿ ಆ ಒಂದು ದೇವೋತ್ತಮ ಪರಮ ಪುರುಷನಾದ ಕೃಷ್ಣ ಇದ್ದಾನಲ್ಲ, ಅವನು ಅವನ ಇಚ್ಛೆಯ ಪ್ರಕಾರ ಇಲ್ಲಿ ಎಲ್ಲ ನಡೀತಾ ಇದೆ. ಆದರೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ನಾನು ನಡೆಸ್ತಾ ಇದ್ದೀನಿ ಅಂತ ಒಂದು ಭ್ರಮೆಯಲ್ಲಿ, ಅಹಂಕಾರದಲ್ಲಿ ನಾವೇನು ಮಾಡ್ತೀವಿ, ನಾನೇ ನಡೆಸ್ತಾ ಇದ್ದೀನಿ ಅಂತ ನಾವು ಅಂದ್ಕೊಂಡು ಜೀವನನ ಮಾಡೋದಕ್ಕೆ ಹೋಗ್ತೀವಿ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಟು ನನ್ನ ಈ ಕ್ಲಾಸನ್ನು ಮುಗಿಸ್ತೀನಿ. ಅದು ಯಾವ ರೀತಿ ನಾವು ಅಂದ್ಕೊತೀವಿ, ಅದು ಯಾವ ರೀತಿ ನಡೆಯುತ್ತೆ ಅಂತ. ಒಂದು ದೊಡ್ಡ ಆನೆ ಇರುತ್ತೆ. ಆನೆಯ ಮೈಯಲ್ಲಿ ಒಂದು ಇರುವೆ ಇರುತ್ತೆ. ಆನೆಯ ಮೈಯಲ್ಲಿರುವಂಥ ಒಂದು ಇರುವೆ ಯೋಚನೆ ಮಾಡುತ್ತೆ, ನಾನು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು ಅಂತ. ಆನೆ ಮೇಲೆ ಒಂದು ಇರುವೆ ಇದೆ. ಆ ಇರುವೆ ಯೋಚನೆ ಮಾಡುತ್ತೆ, ನಾನು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು ಅಂತ ಯೋಚನೆ ಮಾಡುತ್ತೆ. ಯೋಚನೆ ಮಾಡ್ಬಿಟ್ಟು ಅದೇನು ಮಾಡುತ್ತೆ, ನಾವೆಲ್ಲ ಯೋಚನೆ ಮಾಡಿದ ತಕ್ಷಣ ಇದು ಮಾಡಬೇಕು ಅಂತ ಏನು ಮಾಡ್ತೀವಿ, ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ತಾನೆ. ಅದು ಓಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆನೆಗೆ ಅನ್ಸುತ್ತೆ, ನಾನು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು ಅಂತ. ಆನೆ ನಡ್ಕೊಂಡು ಬೆಂಗಳೂರಿಂದ ಮೈಸೂರಿಗೆ ಹೋಗುತ್ತೆ. ಈ ಇರುವೆ ಏನಾಗುತ್ತೆ, ಮೈಸೂರಿಗೆ ಹೋಗಿದ ತಕ್ಷಣ ಅದ್ರ ಮೇಲ್ಗಡೆ ನಡೀತಾ ಇತ್ತಲ್ಲ, ಇಷ್ಟೊಂದು ಕಷ್ಟ ಬಿದ್ದು ಈ ಆನೆಯಿಂದ ಈ ಭಾಗದಿಂದ ಆ ಭಾಗದವರೆಗೂ ನಡ್ಕೊಂಡಾಗಿದೆ, ಅಲ್ಲಿಂದ ಇಲ್ಲಿವರೆಗೂ ಬಂದಿದೆ, ಫುಲ್ಲು ಹೋರಾಟ ಮಾಡ್ತಾ ಇದೆ. ಕಡೆಗೆ ಆ ಇರುವೆ ಹಿಡ್ಕೊಂತು ಮೈಸೂರಿನ ಓಕೆ ಅರಮನೆ ನೋಡಿದ ತಕ್ಷಣ, ಓ ನಾನು ಮೈಸೂರಿಗೆ ಬಂದ್ಬಿಟ್ಟೆ. ಈಗ ಬಂದಿದ್ಯಾರು? ಆನೆ ಮೇಲಿದ್ದಂತಹ ಇರುವೆನೂ ಬಂತು, ಬಂದಿಲ್ಲ ಅಂತಲ್ಲ, ಬಂತು, ಮೈಸೂರಿಗೆ ಬಂತು. ಅದು ಆನೆಯ ಮೇಲಿಂದ ಏನು ಓಡಾಟ ಮಾಡ್ತಾ ಇತ್ತಲ್ಲ ಅದರಿಂದ ಬಂತ, ಆನೆ ನಡ್ಕೊಂಡು ಹೋಗಿದ್ದಕ್ಕೆ ಬಂತ. ಇಲ್ಲಿ ಇರುವೆ ಯಾರು? ನಾವೇ. ಗ್ರೇಟ್. ಆನೆ ಯಾರು? ಭಗವಂತ. ಆನೆ ನಡ್ಕೊಂಡು ಹೋದ್ರೆ ಬೆಂಗಳೂರಿಂದ ನಾವು ಮೈಸೂರಿಗೆ ಹೋಗ್ತೀವಿ, ಇಲ್ಲ ಅಂದರೆ ನಾವು ಅಲ್ಲೇ ಇರ್ತೀವಿ. ಅದಕ್ಕೇನೆ ನಮ್ಮ ಪ್ರಯತ್ನನೂ ಬೇಕು. ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗುವಂಥ ಗಾಡಿನ ಹತ್ತಬೇಕು, ಅದು ನಮ್ಮ ಪ್ರಯತ್ನ. ಆದರೆ ನಮ್ಮನ್ನು ಕರ್ಕೊಂಡು ಹೋಗೋದು ಯಾರು? ಆ ಗಾಡಿ ಕರ್ಕೊಂಡು ಹೋಗುತ್ತೆ. ನಾನು ಬೇಗ ಹೋಗಬೇಕು ಅಂತ ಆ ಒಂದು ಟ್ರೈನ್ ಹತ್ತಿದ್ದೀನಿ ನಾನೀಗ, ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು ಅಂತ, ಬೇಗ ಹೋಗಬೇಕು ಅಂತ ಆ ಒಂದು ಬೋಗಿನಲ್ಲೇ ನಾನು ರನ್ನಿಂಗ್ ಮಾಡಿದ್ರೆ ಬೇಗ ಹೋಗಲ್ಲ.
ಟ್ರೈನ್ ಯಾವಾಗ ಹೋಗುತ್ತೋ ಅವಾಗಲೇ ಹೋಗುತ್ತೆ, ಬಸ್ ಯಾವಾಗ ಹೋಗುತ್ತೋ ಅವಾಗಲೇ ಹೋಗುತ್ತೆ. ಸೊ ಭಕ್ತರಾದವರು ಇದನ್ನು ತಿಳ್ಕೊಳ್ತಾರೆ. ನನ್ನ ಹತ್ತಿರ ಟ್ರೈನ್ ಇದಾವೆ, ಓಕೆ, ಟ್ರೈನ್ ನನ್ನನ್ನು ಕರ್ಕೊಂಡು ಹೋಗುತ್ತೆ, ಟ್ರೈನ್ ನನ್ನನ್ನು ಕರ್ಕೊಂಡು ಹೋಗೇ ಹೋಗುತ್ತೆ. ಅದು ಯಾವಾಗ ಕರ್ಕೊಂಡು ಹೋಗ್ಬೇಕೋ ಅವಾಗಲೇ ಹೋಗುತ್ತೆ. ನಾನು ಇಲ್ಲಿ ಕುತ್ಕೊಂಡು ರನ್ನಿಂಗು ಜಾಗಿಂಗ್ ಮಾಡೋದ್ರಿಂದ ಬೇಗ ಹೋಗಲ್ಲ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ನಮ್ಮ ಜೀವನದಲ್ಲಿ ಆ ಒಂದು ಟ್ರೈನಲ್ಲಿ ಸೈಲೆಂಟಾಗಿ ಕುತ್ಕೊಂಡು ಜಪ ಮಾಡೋದಕ್ಕೆ ಶುರು ಮಾಡ್ತೀವಿ. ಹೌದು ತಾನೆ? ಸೊ ಅದೇ ರೀತಿ ನಮ್ಮ ಜೀವನದಲ್ಲೂ ನಾವು ಮಾಡಬೇಕಾಗಿರೋದು ಇಷ್ಟೇನೆ. ಯಾವಾಗ ನಮ್ಮ ಜೀವನದಲ್ಲಿ ಏನಾಗಬೇಕು ಅದು ಆಗುತ್ತೆ. ಭಗವಂತನೇ ನಡೆಸ್ತಾರೆ, ಅವನ ಒಂದು ಪ್ಲ್ಯಾನ್ ಇದೆ ನಮ್ಮ ಜೀವನದಲ್ಲಿ ಏನಾಗಬೇಕು ಅಂತ. ಏನಾಗ್ಬೋದು ಅಂತ ಅಲ್ಲಿ ಭವಿಷ್ಯ ಕೇಳ್ಕೊಂಡು ಅದನ್ನು ಕೇಳ್ಕೊಂಡು ಆ ಪೂಜೆ ಮಾಡಿಸ್ಕೊಂಡು ಇದನ್ನು ಮಾಡಿಸ್ಕೊಂಡು ಏನಕ್ಕೆ ಬೇಕು? ಸೈಲೆಂಟಾಗಿ ಕುತ್ಕೊಂಡು ನೀವು ನಿಮ್ಮ ಭಕ್ತಿನ ಮಾಡಿ ಜಪ ಮಾಡ್ತಾ ಇದ್ರಿ, ಆನೆ ಕರ್ಕೊಂಡು ಹೋಗುತ್ತೆ. ಆ ಇರುವೆ ಪಾಪ ಒದ್ದಾಡೋದಿಲ್ಲ, ಒಂದು ಕಡೆ ಇದ್ದಿದ್ರು ಅದು ಮೈಸೂರಿಗೆ ಹೋಗ್ತಾ ಇತ್ತು. ಟ್ರೈನಲ್ಲಿ ಸುಮ್ಮನೆ ಕೂತ್ಕೊಂಡು ಜಪ ಮಾಡ್ಕೊಂಡು ಹೋದ್ರೂ ಮೈಸೂರಿಗೆ ಹೋಗ್ತೀವಿ, ಹೋರಾಟ ಮಾಡ್ಕೊಂಡು ಹೋದ್ರೂ ಮೈಸೂರಿಗೆ ಹೋಗ್ತೀವಿ. ಇದನ್ನು ಅರ್ಥ ಮಾಡ್ಕೊಳ್ಳೋವಂಥದಕ್ಕೋಸ್ಕರನೇ ನಮಗೆ ಬುದ್ಧಿಶಕ್ತಿನ ಭಗವಂತ ಕೊಟ್ಟಿರೋದು. ಈ ಕೀನ ನಾವು ಅರ್ಥ ಮಾಡ್ಕೋಬೇಕು. ಆವಾಗ ನಮ್ಮ ಜೀವನ ಏನಾಗಿರುತ್ತೆ, ಅಲ್ಲಿ ಏನೇ ಬಂದು ಆ ಡ್ರಾಮಾದಲ್ಲಿ ಏನೇ ಆಗಲಿ ಬಿಡಿ, ನಾವು ಶಾಂತಿಯಿಂದನೇ ಇರ್ತೀವಿ, ಸಂತೋಷವಾಗಿ ಇರ್ತೀವಿ. ಹೌದು ತಾನೆ? ಯಾಕೆಡೆ ಇದನ್ನು ನಡೆಸ್ತಾರ ಡೈರೆಕ್ಟ್ರು ಬೇರೆ, ನಾನಂತೂ ಮಾಡ್ತಾ ಇಲ್ಲ, ನಾನು ಪಾತ್ರ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಜೀವನ ಮಾಡಿದಾಗ ನಾನು ಶಾಂತಿಯಿಂದನೇ ಇರ್ತೀನಿ. ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ನಮಗೆಲ್ಲರಿಗೂ ಸಿನಿಮಾ ಅಂದರೆ ತುಂಬ ಇಷ್ಟ. ಸಿನಿಮಾ ಡೈಲಾಗ್ ಮೂಲಕ ಹೇಳ್ತಾ ಇದ್ದೀನಿ, ಕ್ಲೋಸ್ ಮಾಡ್ತೀನಿ. ನಾನು ಚಿಕ್ಕ ಹುಡುಗ ಇರ್ಬೇಕಾದ್ರೆ ಯಾವುದೋ ಒಂದು ಸಿನಿಮಾ ಒಂದು ಕ್ಲೈಮ್ಯಾಕ್ಸ್ ನೋಡಿದ್ದೆ, ರಾಜ್ಕುಮಾರ್ ಮೂವಿದು. ಸಿನಿಮಾ ಯಾವುದು ಅಂತ ಗೊತ್ತಿಲ್ಲ, ನಿಮ್ಗೆ ಯಾರು ಗೊತ್ತಿದ್ರೆ ಹೇಳಿ. ಅನೇಕ ಬಾರಿ ಹೇಳಿದ್ದೀನಿ ಇದನ್ನು. ಕೊನೆಯಲ್ಲಿ ಯೂಶಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೀರೋ ಇರ್ತಾನೆ, ವಿಲನ್ ಇರ್ತಾನೆ. ಸಿನಿಮಾದಲ್ಲಿ ವಿಲನ್ನು ಎಲ್ಲ ಷಡ್ಯಂತ್ರಗಳನ್ನು ಮಾಡ್ತಾ ಇರ್ತಾನೆ, ಕಷ್ಟ ಕೊಡಬೇಕು, ಇವನಿಂದ ಏನೋ ಅವ್ನು ತಗೋಬೇಕು ಅಂತ. ಕಡೆಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಬರುತ್ತೆ. ಆ ಕ್ಲೈಮ್ಯಾಕ್ಸಲ್ಲಿ ಆ್ಯಸ್ ಯೂಶುವಲ್ ಹೀರೋ ಗೆದ್ದು ಬಿಡ್ತಾನೆ. ಆ ಒಂದು ವಿಲನ್ ಬಂದ್ಬಿಟ್ಟು ಹೇಳ್ತಾನೆ, ನಾನು ಎಲ್ಲ ಪ್ಲ್ಯಾನ್ ಮಾಡಿದ್ದೆ ಕರೆಕ್ಟಾಗಿ, ಆ ಪ್ಲ್ಯಾನ್ ಮಾಡಿದೆ, ಈ ಪ್ಲ್ಯಾನ್ ಮಾಡಿದೆ, ಎಲ್ಲದರಲ್ಲೂ ನಿನ್ನನ್ನು ಮುಗಿಸ್ಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ದೆ, ನಿನ್ನ ಆಸ್ತಿನೆಲ್ಲ ನಾನು ಹೊಡ್ಕೋಬೇಕು ಅಂತ. ಆದರೆ ಒಂದೇ ಒಂದು ಮಿಸ್ಟೇಕಿಂದ ಇವತ್ತು ನೀನು ಗೆದ್ದುಬಿಟ್ಟೆ, ನಾನು ನಿನ್ನ ಕೈಗೆ ಸಿಕ್ಕಾಕೊಂಡ್ಬಿಟ್ಟೆ. ಇದಿಲ್ಲ ಅಂದಿದ್ರೆ ನಾನೇ ಗೆಲ್ತಾ ಇದ್ದೆ ಅಂತ ವಿಲನ್ ಬಂದ್ಬಿಟ್ಟು ಹೀರೋಗೆ ಹೇಳ್ತಾರೆ. ಹೀರೋ ಏನು ಹೇಳ್ತಾರೆ ಗೊತ್ತಾ? ತಿಪ್ಪೆನಲ್ಲಿ ಒಂದು ನೊಣ, ಇಲ್ಲಿ ತಿಪ್ಪೆಯಲ್ಲಿ ಒಂದು ನೊಣ ಅಲ್ಲಿ ಬಿದ್ದಿರುವಂಥ ಅನ್ನನ ತಿನ್ನಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನೋಡ್ತಾ ಕೂತಿದ್ರು. ಆ ನೊಣದ ಹಿಂದೆ ಒಂದು ಕಪ್ಪೆ ಇರುತ್ತೆ. ಆ ಕಪ್ಪೆ ನೊಣನ ತಿನ್ನಬೇಕು ಅಂತ ಅದು ನೋಡ್ತಾ ಕೂತಿರುತ್ತೆ, ನಾಲಿಗೆ ಬಿಟ್ಕೊಂಡು. ಯಾವಾಗ ನಾನು ಆ ನೊಣನ ತಿಂದಿ ಅಂತ ಅದು ನೋಡ್ತಾ ಕೂತಿರುತ್ತೆ, ಆ ನೊಣ ತಿಪ್ಪೆಯಲ್ಲಿರೋವಂಥ ಅನ್ನನ ತಿನ್ನಬೇಕು ಅಂತ ನೋಡ್ತಾ ಕೂತಿರುತ್ತೆ. ಆ ಒಂದು ಕಪ್ಪೆನ ನುಂಗಬೇಕು ಅಂತ ಅದರಿಂದಗಡೆ ಒಂದು ಹಾವು ಬಾಯಿ ಬಿಟ್ಕೊಂಡು ಕಾಯ್ತಾ ಕೂತಿರುತ್ತೆ. ಈ ಒಂದು ಹಾವನ್ನ ನಾನು ತಿನ್ನಬೇಕು ಅಂತ ಆಕಾಶದಲ್ಲಿ ಗರುಡ ರೌಂಡ್ ಹೊಡಿತಾ ಇರ್ತಾನೆ. ಆ ಗರುಡನ ತನ್ನ ವಾಹನ ಮಾಡ್ಕೊಂಡಿದ್ದಾನಲ್ಲ ಶ್ರೀಮನ್ ನಾರಾಯಣ ಕೃಷ್ಣ, ಅವನು ಮಾಡೋ ಪ್ಲ್ಯಾನ್ ಇದು ನಡೆಯೋದು. ನೀನು ಮಾಡೋ ಪ್ಲ್ಯಾನ್ ಇದೇನೋ ನಡೆಯೋಲ್ಲ, ಹೋಗಲ್ಲೇ. ಸಿನಿಮಾದಲ್ಲಿ ಇದ್ದಂಥ ಡೈಲಾಗ್ ಸಿಂಪಲ್ ಆಗಿ ನಾವು ಈಸಿಯಾಗಿ ಇದನ್ನು ಅರ್ಥ ಮಾಡ್ಕೋಬೋದು. ಪ್ಲ್ಯಾನ್ ಮಾಡೋದು ಯಾರು? ಆ ಒಂದು ಗರುಡನೇ ತನ್ನ ವಾಹನ ಮಾಡಿಕೊಂಡು ಅದ್ರ ಮೇಲ್ಗಡೆ ಕುತ್ಕೊಂಡು ಇಡೀ ಸಮಸ್ತ ವಿಶ್ವನ ನಡೆಸ್ತಾ ಇದ್ದಾರಲ್ಲ ಆ ಭಗವಂತ ಕೃಷ್ಣ, ಅವರು ಇಚ್ಛೆ ಪಟ್ಟಂಗೆ ಇಲ್ಲಿ ನಡೆಯೋದು, ಬೇರೆ ಯಾವುದೂ ಇಲ್ಲಿ ನಡೆಯಲ್ಲ. ನೀವು ನೋಡ್ಬೋದು, ಅದು ಕುರುಕ್ಷೇತ್ರದಲ್ಲೂ ಅಷ್ಟೇ
ಅವ್ರು ಎಲ್ಲ ರೀತಿಯಾದಂಥ ಪ್ಲ್ಯಾನ್ ಮಾಡಿದ್ರು. ಶಕ್ತಿ ವಯಸ್ಸಲ್ಲಿ ಅಲ್ಲಿದ್ದಂಥ ಒಂದು ಸೈನಿಕರ ಒಂದು ಇದರಲ್ಲಿ ಎಲ್ಲದರಲ್ಲೂ ಕೌರವರೇ ಜಾಸ್ತಿ ಇದ್ರು. ಇಲ್ಲಿ ಕೃಷ್ಣ ಯುದ್ಧನೇ ಮಾಡಲ್ಲ ಅಂತ ಕೂತಿದ್ದಾರೆ. ಬರೀ ಅಲ್ಲಿ ಕೃಷ್ಣ ಇದ್ರು, ಜಯ ಯಾರಿಗಂತೂ ಯಾಕೇಳಿ ಅವರು ಅಂದ್ಕೊಂಡಂಗೆನೆ ಅಲ್ಲಿ ನಡೆಯೋದು. ಸೊ ಇಷ್ಟು ಹೇಳ್ತಾ ನಾನು ಈ ದಿನದ ಉಪನ್ಯಾಸನ ಮುಗಿಸ್ತಾ ಇದ್ದೀನಿ. ಸೊ ಯಾವುದೇ ಒಂದು ತಪ್ಪನ್ನು ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ. ಏನಾದರೂ ಇದ್ದರೆ ಇದರಲ್ಲಿ ಇನ್ನೂ ಹೆಚ್ಚಾಗಿ ಹೇಳೋದಕ್ಕೆ ನಾವು ಹೇಳ್ಬೋದು. ಏನಾದರೂ ಪ್ರಶ್ನೆ ಇದನ್ನು ಸಹ ನೀವು ಕೇಳ್ಬೋದು. ಏನಾದರೂ ಪ್ರಶ್ನೆ ಇದೆಯಾ? ಇಲ್ಲ 1.5 ಗಂಟೆ ಸಾಕಾಯ್ತಾ? ಕಲಿಯುಗದಲ್ಲೂ ಆ ಶಾಪದ್ದು ಎಫೆಕ್ಟ್ ಇರುತ್ತಲ್ಲ. ಈಗ ವಾಸ್ತವದಲ್ಲಿ ಹಿಂದೆ ಋಷಿಮುನಿಗಳು ಶಾಪ ಕೊಡ್ತಾರೆ, ಈಗಲೂ ಜಗಳ ಆದಾಯದವರು ಶಾಪ ಕೊಡ್ತಾರೆ. ಅದು ಎಫೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ನೋಡಬೇಕು ಅಂದರೆ ಅದು ಶಾಪನ ಯಾರು ಕೊಡ್ತಾರಲ್ಲ ಅವರ ಒಂದು ತಪಸ್ಯ ಎಷ್ಟಿದೆ ಅದರ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಅದನ್ನು ಜನರಿಗಾಗಿ ಹೇಳೋಕ್ಕಾಗಲ್ಲ. ಈ ಕಲಿಯುಗದಲ್ಲಿ ಭಾಗವತದಲ್ಲೇ ಹೇಳಿದ್ದಾರೆ, ಇಲ್ಲಿ ಕಲೋ ಶೂದ್ರ ಸಂಭವ, ಇಲ್ಲಿ ಬ್ರಾಹ್ಮಣರೇ ಇರೋದಿಲ್ಲ ಅಂತ. ತಪಸ್ ಮಾಡುವಂಥ ಬ್ರಾಹ್ಮಣರೇ ಇಲ್ಲ. ಅವರು ಕೊಟ್ಟಂಥ ಶಾಪ ಎಲ್ಲಿ, ಆ ಶಾಪ ನಮ್ಮ ಮೇಲೆ ಬೀಳೋದು. ಆದರೆ ಅವರು ಯಾವ ರೀತಿ ತಮ್ಮ ಒಂದು ತಪಸ್ಸನ್ನು ಮಾಡಿರ್ತಾರೆ ಅದನ್ನು ಕಳ್ಕೊಳ್ಳೋದಕ್ಕೆ ಶಾಪ ಕೊಡ್ತಾರೆ. ಅದರ ಒಂದು ಸಣ್ಣ ಪುಟ್ಟ ಅವರು ಎಷ್ಟು ಮಾಡಿರ್ತಾರೋ ಆ ಒಂದು ಸಾಮರ್ಥ್ಯಕ್ಕೆ ಅನುಸಾರವಾಗಿ ಪ್ರಭಾವ ಬೀರಬಹುದು. ಆದರೆ ನಾವ್ಯಾರು ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮನ್ನು ಕಾಪಾಡೋದಕ್ಕೆ ಭಗವಂತ ಶೀಲ್ಡ್ ಆಗಿ ಇದ್ದಾರೆ. ಈ ಒಂದು ಪ್ರಪಂಚದಲ್ಲಿ ಇದು ಯಾವ ರೀತಿ ಇದೆ ಅಂದರೆ, ಹೌದು ಸ್ಥೂಲವಾಗಿ ಗ್ರಾಸಾಗಿ ತುಂಬ ನಡೆಯುತ್ತೆ. ಆದರೆ ಇಲ್ಲಿ ಸೂಕ್ಷ್ಮವಾಗಿ ಕೆಲವೊಂದು ಇರುತ್ತೆ, ಅದು ನಡೆಯುತ್ತೆ. ಕೆಲವೊಂದು ಸಾಮರ್ಥ್ಯದಲ್ಲಿ ನಡೆಯುತ್ತೆ. ಅದು ನಮಗೆ ಜನರಿಕ್ಕಾಗಿ ನಾವು ಹೇಳೋಕ್ಕಾಗಲ್ಲ. ಆದರೆ ಅದರ ಬಗ್ಗೆ ನಾವು ಯಾರು ಭಕ್ತಿ ಸೇವೆನಲ್ಲಿರ್ತಾರೆ ಅವರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಹೇಗೆ ಹೇಳಿ, ಅರ್ಜುನನ ಹಿಂದೆ ಯಾವಾಗಲೂ ಯಾರಿಗೂ ಕೃಷ್ಣ ಇದ್ದಾಗ ಅವನು ಯಾವಾಗಲೂ ವಿಜಯನೇ ಸಿಗ್ತಾ ಇತ್ತು. ಭಗವಂತ ನಮ್ಮನ್ನ ಕಾಪಾಡ್ತಾರೆ. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಭಗವಂತ ಪ್ಲಾನ್ ಮಾಡ್ತಾನೆ ಅಂದಿತ್ತು. ನಮ್ಮ ಹಂತಗಳೇನು? ನಾನೇನು ಎಲ್ಲ ಕಡೆ ಹೋಗುತ್ತೆ, ಏಕಬೇಕು ಆಗುತ್ತೆ, ನಾನೇನು ಮಾಡಬೇಕಾಗಿಲ್ಲ ಅಂತ ಸುಮ್ಮನೆ ನಾನು ಜಪ ಮಾಡಿಕೊಂಡ್ರೆ ನನ್ನ ಒಂದು ಸ್ಥಿತಿಗೆ, ನನ್ನ ಒಂದು ಇದಕ್ಕೆ ನಾನು ಸ್ವಲ್ಪ ನ್ಯಾಯ ದೊರಕಿಸ್ತೀನ? ವೆರಿ ಗುಡ್ ಕ್ವಶನ್. ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಿಮ್ಮಿಂದ. ಯಾರನ್ನೊಬ್ರು ಕೇಳ್ತಾರೆ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಈಗೆಲ್ಲ ಅಂದಿದ ತಕ್ಷಣ ಎಷ್ಟೊಂದೆಲ್ಲ ಪ್ರಭು ಎಲ್ಲ ಹೇಳಿದ್ದಾರೆ, ಎಲ್ಲ ಆಗಿದ್ದೆ ನಡ್ಕೊಂಡು ಹೋಗುತ್ತೆ ಬಿಡು, ನಾವೇನು ಮಾಡಬೇಕು? ಸುಮ್ಮನೆ ಎಲ್ಲನ ಬಿಟ್ಟು ಕೃಷ್ಣ ಅಂದ್ಕೊಂಡಿದ್ದು ಬಿಡೋಣ. ನಮ್ಮ ಪ್ರಯತ್ನ ಏನು? ನಮ್ಮ ಪ್ರಯತ್ನ ಏನು? ನಮ್ಮ ಸಂತೃಪ್ತಿ ಏನು? ಹೌದು, ನಾನು ಒಂದು ಪ್ರಯತ್ನ ಫೇಲ್ ಆಗುತ್ತೋ ಬಿಡುತ್ತೋ ಬೇರೆ ವಿಷಯ. ನಾನು ಪ್ರಯತ್ನ ಮಾಡಿದ್ರೆ ಅದು ಗೊತ್ತಾಗುತ್ತೆ. Yes. ಫೇಲ್ ಆಗಲ್ಲ. Yes. ಆ ಪ್ರಯತ್ನಕ್ಕೆ ಎಷ್ಟು ನಾನು ಪ್ಲಾನ್ ಮಾಡ್ತೀನಿ, ಯಾವ ರೀತಿ ಅದು ನಾನು ಅಪ್ರೋಚ್ ಮಾಡ್ಬೋದು. ಎಸ್ ನೋಡಿ, ಆ್ಯಕ್ಚುಲಿ ನಾವು ಯಾವಾಗ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಜನ್ಮನ ತಗೊಳ್ತೀವಿ, ಜನ್ಮನ ತಗೊಂಡಾಗ ನಮಗೆ ಒಂದು ರೀತಿಯಾದಂಥ ಒಂದು ದೇಹ ಸಿಗುತ್ತೆ. ಹೌದು ತಾನೆ? ಅದು ಯೂನಿಕ್ ಆಗಿರುತ್ತೆ. ನಾವೆಲ್ಲ ಒಂಥರ ಸ್ಪೆಸಿಮೆನ್ಗಳೇ. ಹೌದು ತಾನೆ? ಒಬ್ರೊಬ್ಬರ ಥರ ಇರಲ್ಲ, ಯೂನಿಕ್ ಸ್ಪೆಸಿಮೆನ್ಸ್ ನಾವೆಲ್ಲ. ಯಾಕೇಳಿ ನಮ್ಮೆಲ್ಲರ ಇಚ್ಛೆ, ನಾವು ಮಾಡಿದಂತಹ ಒಂದು ನಮ್ಮ ಕರ್ಮ ಪ್ರತಿಯೊಂದು ಬೇರೆ ಬೇರೆಯಾಗಿ ಇರುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಬೇರೆ ಬೇರೆಯಾಗಿಯೇ ಇಲ್ಲಿ ಜನ್ಮನ ತಗೊಂಡಿದ್ದ ತಕ್ಷಣ ಆದರೆ ನನ್ನ ಇಚ್ಛೆ ಪ್ರಕಾರ ನಾನೇನು ಇಷ್ಟಪಟ್ಟಿದ್ದೀನಿ, ನಾನು ಯಾವ ರೀತಿ ಇರಬೇಕು ಅಂತ, ಆ ರೀತಿ ಭಗವಂತ ನಮಗೆ ಈ ಒಂದು ದೇಹನ ಕೊಟ್ಟಿದ್ದಾರೆ. ನಮ್ಮ ಯೋಗ್ಯತೆ ಪ್ರಕಾರ ಅಂದರೆ ನಾನು ಯಾವ ರೀತಿ ಕೆಲಸ ಮಾಡಿದ್ದೀನಿ ಆ ರೀತಿ ಒಂದು ದೇಹನ ನಾನೇ ಇಚ್ಛೆ ಪಟ್ಟಿರೋದು, ಭಗವಂತನ ಬೇಡಿ ನಾನೇ ತಗೊಂಡಿರೋದು ಈ ಒಂದು ದೇಹನ. ಸೊ ಅವನು ಕೊಟ್ಟಿದ್ದಾನೆ, ನಾನೇ ಇಚ್ಛೆ ಪಟ್ಟಿರೋದು, ನಾನು ಈ ರೀತಿ ಬಾಳಬೇಕು ಅಂತ. ಅದರ ಪ್ರಕಾರ ನಮ್ಮ ಹಣೆ ಬರ ಅನ್ನೋದು ಇರೋದು. ಯಾರೋ ಗೀಚಿರೋದನ್ನ ನಾವು ಬಾಳ್ತಾ ಇಲ್ಲ. ನಾನು ಇಚ್ಛೆ ಪಟ್ಟು ಪಡೆದಿರೋದನ್ನ
ನಾನು ಬಾಳ್ತಾ ಇದ್ದೀನಿ ಅಂತ ಮಗು ಕೇಳುತ್ತೆ, ನನಗೆ ಚಾಕ್ಲೇಟ್ ಬೇಕು ಅಂತ ಹಠ ಮಾಡ್ತಾ ಇರುತ್ತೆ. ಅದಕ್ಕೆ ನಾವು ಚಾಕ್ಲೇಟ್ ಕೊಡಿಸ್ತೀವಿ. ನಾವು ಸಿನಿಮಾ ಏನಾದರೂ ಅಲ್ಲಿಂದ ಶುರು ಮಾಡಿದ್ರೆ ಒಂದು ಮಗು ಚಾಕ್ಲೇಟ್ ಇಟ್ಕೊಂಡಿದೆ, ತಿಂತಾ ಇದೆ, ಅದನ್ನೆಲ್ಲ ಮೆತ್ಕೊಳ್ತಾ ಇದೆ, ಅದರಿಂದ ಅದಕ್ಕೆ ಅಲ್ಲಿ ಹೋಗುತ್ತೆ. ಬರೀ ಸಿನಿಮಾನ ಅಷ್ಟು ನೋಡಿದ್ರೆ ನಮಗೆ ಅರ್ಥ ಆಗಲ್ಲ. ಅದು ಹಿಂದೆಗಡೆ ಏನಿತ್ತು ಹೇಳಿ, ನಾನೇ 10 ಕರೆದು ನಾನು ಚಾಕ್ಲೇಟ ಇಸ್ಕೊಂಡಿದ್ದೀನಿ, ಅದಕ್ಕೆ ನನ್ನ ಕೈಗೆ ಚಾಕ್ಲೇಟ್ ಬಂದಿದೆ, ನನ್ನ ಇಚ್ಛೆಯಿಂದ ನಾನು ತಗೊಂಡಿದ್ದೀನಿ. ಆಮೇಲೆ ತಿನ್ನೋದ್ರಿಂದ ನನಗೇನಾಗ್ತಾ ಇದೆ, ನಾನು ಚಾಕ್ಲೇಟ್ನ ತಿನ್ನಬೇಕು ಅಂತಾನೆ ತಗೊಂಡಿದ್ದೀನಿ. ಅದಕ್ಕೆ ಅಂತ ನಾನು ಇವಾಗ ಏನು ಜೀವನನ ಬಾಳ್ತಾ ಇದ್ದೀನಿ, ಈ ರೀತಿ ಬಾಳಬೇಕು ಅಂತಾನೆ ನಾನು ಬೇಡಿ ತಗೊಂಡಿದ್ದೀನಿ. ಅದಕ್ಕೋಸ್ಕರ ನಾವು ಇಚ್ಛೆ ಪಡಬೇಕಾದ್ರೂ ಹುಷಾರಾಗಿ ಪಡಬೇಕು. ಯಾಕಂದರೆ ನಮ್ಗೆ ಏನು ಬೇಡಬೇಕು ಅನ್ನೋದು ಗೊತ್ತಾಗಲ್ಲ. ಈ ಒಂದು ದೇಹದಲ್ಲಿ ನಾವಿರುವಂಥ ಒಂದು ಪರಿಸ್ಥಿತಿನಲ್ಲಿ ಅದಕ್ಕೆ ಅನುಗುಣವಾಗಿ ನಾವು ಕೇಳೋದಕ್ಕೆ ಹೋಗ್ತೀವಿ. ಒಂದು ಮಕ್ಳು ಏನು ಕೇಳ್ತಾರೆ, ನನಗೆ ಚಾಕ್ಲೇಟ್ ಬೇಕು ಅಂತಾನೆ ಕೇಳೋದು. ದೊಡ್ಡವ್ರು ಕೇಳ್ತಾರ? ಬುದ್ಧಿ ಬೆಳೆದ್ಮೇಲೆ ನಾವು ಕೇಳ್ತೀವ ಚಾಕ್ಲೇಟ್ ಬೇಕು ಅಂತ? ಇಲ್ಲ, ಆಸ್ತಿ ಬರ್ಕೊಡು ಅಂತ ಕೇಳ್ತೀವಿ. ಹೌದು ತಾನೆ? ಸೊ ನಮ್ಮ ಒಂದು ಬುದ್ಧಿಶಕ್ತಿನ ನಾವು ಬೆಳೆಸ್ಕೋಬೇಕು, ಮುಂದಿನ ಹಂತಕ್ಕೆ ನಾವು ಬರಬೇಕು. ಅದಕ್ಕೋಸ್ಕರನೇ ಈ ಒಂದು ಜ್ಞಾನ ಕೊಡ್ತಾ ಇರೋದು. ಬರೀ ಆ ಥರ ಚಾಕ್ಲೇಟ್ಗಳನ್ನ ಕೇಳಬೇಡಿ. ನೀವು ಕೇಳಿದ್ದನ್ನ ನಾನು ಕೊಡ್ತೀನಿ, ಆ ರೀತಿ ನೀವು ಜೀವನ ಮಾಡ್ತೀರಾ. ಬರೀ ಅದನ್ನು ಕೇಳಬೇಡಿ. ಬರೀ ಈ ಒಂದು ಪ್ರಪಂಚ ಇಷ್ಟೇ ಅಲ್ಲ ಇರೋದು, ಅನೇಕ ಬ್ರಹ್ಮಾಂಡಗಳಿದೆ. ಇದರ ಹಿಂದೆಗಡೆ ಶಾಶ್ವತವಾದಂಥ ಗೋಲೋಕ ಧಾಮನೂ ಇದೆ. ನಾನು ಪದೇ ಬಂದು ನಿಮಗೆ ಇದನ್ನ ಪಾಠನ ಹೇಳ್ತಾ ಇದ್ದೀನಿ, ಮೆಸೇಜು ಕೊಡ್ತಾ ಇದ್ದೀನಿ, ಲೀಲೆಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಏನನ್ನ ಕೇಳಬೇಕು ಅದನ್ನ ಕೇಳಿ, ಆವಾಗ ಏನಾಗುತ್ತೆ, ನಮ್ಗೆ ಅದು ಸಿಕ್ಕುತ್ತೆ. ಎಲ್ಲಾನು ಸಿಗೋದು ನಮ್ಮ ಇಚ್ಛೆಯಿಂದನೇ, ನಮ್ಮ ಎಫರ್ಟಿಂದನೇ. ಏನನ್ನ ಕೇಳಬೇಕು ನಾವು ಅದನ್ನ ಕೇಳಬೇಕು. ಎಫರ್ಟ್ನ ಕೌರವರು ಹಾಕಿದ್ರು, ಎಫರ್ಟ್ನ ಪಾಂಡವರು ಹಾಕಿದ್ರು. ನಾವು ಕೌರವನ ರೀತಿ ಎಫರ್ಟ್ನ ಹಾಕ್ಬೇಕಾ, ಪಾಂಡವರ ರೀತಿ ಭಗವಂತನ ಅಕ್ಸೆಪ್ಟ್ ಮಾಡಿಕೊಂಡು ಅವರು ಕೊಟ್ಟಂತಹ ಈ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಏನಿದೆ, ಈ ಒಂದು ಜನ್ಮಕ್ಕೆ, ಮನುಷ್ಯ ಜನ್ಮಕ್ಕೆ ಇದೇ ಮ್ಯಾನ್ಯುಯಲ್. ಈ ಮ್ಯಾನ್ಯುಯಲಲ್ಲಿ ಏನಂತ ಬರೆದಿದ್ದಾರೆ, ಈ ರೀತಿ ಇದೆ ಅಂತ, ಆ ರೀತಿ ನಾನು ಎಫರ್ಟ್ ಹಾಕೋದು ಒಳ್ಳೆಯದು. ನಾವು ಎಫರ್ಟ್ ಹಾಕಬೇಕು. ಯಾವ ರೀತಿ ಹಾಕಬೇಕು, ಇಲ್ಲಿ ಏನೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರಲ್ಲ, ಇದನ್ನು ತಿಳ್ಕೊಂಡು ಇದರ ಪ್ರಕಾರ ನಾವು ಉನ್ನತವಾದದಕ್ಕೆ ಎಫರ್ಟ್ ಹಾಕಿ ನಾವು ಎಫರ್ಟ್ ಹಾಕ್ಬೇಕಾದ್ರೆ ಏನು ಮಾಡ್ತಾರೆ, ತಂದೆ ತಾಯಿ ಇನ್ನೂ ಆಶೀರ್ವಾದ ಮಾಡ್ತಾರೆ. ಆನೆ ಅದು ಪಾಪ ಇರುವೇನೆ ಇಚ್ಛೆ ಪಟ್ಟಿತ್ತು, ಅದರ ಒಂದು ಎಫರ್ಟನ್ನು ನೋಡಿ ಏನು ಮಾಡ್ತು, ಆನೆ ಬೆಂಗಳೂರಿಂದ ಮೈಸೂರಿಗೆ ಹೋಯ್ತು. ಆ ರೀತಿ ಭಗವಂತ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇವೆಲ್ಲ ಇರೋದು ನಮ್ಮ ಇಚ್ಛೆ, ನಮ್ಮ ಒಂದು ಪ್ರಯತ್ನದ ಮೇಲೇನೆ. ಯಾವ ರೀತಿ ಹಾಕಬೇಕು, ಭಗವಂತನ ಜೊತೆ ಸಿಂಕ್ ಆಗಿ ಹಾಕಿದ್ರೆ ಭಕ್ತರಾಗ್ತೀವಿ, ಅದಕ್ಕೆ ವಿರುದ್ಧವಾಗಿ ಹಾಕಿದ್ರೆ ರಾಕ್ಷಸರ. ಮಧ್ಯದಲ್ಲಿ ಏನೂ ಇಲ್ಲ. ಓಕೆ, ಹರೇ ಕೃಷ್ಣ.